श्रोत्रंच ते प्रकाश अभिवदन्ति वयमेतद् बालमवष्टभ्य विधारयामः इति तान् वरिष्ठ प्राण उवाच मा मोहमापद्यथ अहमेवैत पंचधात्मानं प्रविभज्य एतद्बाणमवष्टभ्य विधारयामीति ते अश्रद्धधाना बभूवुः सोऽभिमानादूर्ध्वमुत्क्रामत इव तस्मिन् निष्क्रामति अचेतरे सर्वे वोत्क्रामन्ते तस्मिश्च प्रतिष्ठमाने सर्वे एव प्रातिष्ठन्ते यद्यथा मक्षिका मधुकरराजानमुत्क्रामन्तम् सर्वा एवोत्क्रामन्ते तस्मिश्च प्रतिष्ठमाने सर्वा एव प्रातिष्ठन्त एवं वाङ्मनश्चक्षुश्रोत्रम् श्रोत्रञ्च ते प्रीताः प्राणं स्तुन्वन्ति येषोऽग्निस्तपत्येष सूर्यः पर्जन्यो भगवानेश वायुः एष पृथिवीरयर्देवः सदसच्चामृतं च यत् अरायवरसनाभौ प्राणे सर्वं प्रतिष्ठितं ऋचोरजोंषि सामानि यज्ञाक्षत्रं ब्रह्म च प्रजापतिश्चरसि गर्भे त्वमेव प्रतिजायसे तुभ्यं प्राणप्रजास्तिमाः बलिं हरन्ति यः प्राणैः प्रतिष्ठसि देवानामसि वन्दितमः नाम प्रथमास्वधा ऋषीणां चरितं सत्यम् अथर्वाङ्गिरसामपि इंद्रस्त्वं प्राणतेजसा रुद्रोऽसि परिरक्षिता त्वमन्तरिक्षे चरसि सूर्यस्त्वं ज्योतिषां पतिः यदा त्वमभिवर्षसि अथेमा प्राणते प्रजाः आनन्दरूपास्तिष्ठन्ति कामायान्नं भविष्यति इति प्राच्यस्त्वं प्राणैकर्षिः विश्वस्य सत्पतिः अयमाद्यस्य दातारः त्वं मातरिश्वनः याते तनोर्वाचि प्रतिष्ठिता या श्रोत्रे या च चक्षुषि या च मनसि सन्तता शिवान्ताङ्कुरु मोत्क्रमीः प्राणस्येदं वशे सर्वं पृथिवे यत् प्रतिष्ठितं मातेव पुत्रान् रक्षस्व श्रीश्च प्रज्ञाञ्च विधेहिन इति ओ नमो ब्रह्मादिभ्यो शंकराचार्यं केशवं सूत्रभाष्यतो वन्दे भगवन्तो पुनः पुनः श्रीमच्छंकर भगवत्पूज्यपादद्गुरुभ्यो वन्दे तं सच्चिदानन्दं यतिवर्यं महामतिं वेदवेदान्तसारथ्यं सद्गुरुं प्रणतोऽस्म्यहं Bluetooth is turned off. Bluetooth was there.
ಕನೆಕ್ಟ್ ಕೂಡ ಮಾಡಲ್ಲ ಈ ಕಡೆ ಝೂಮ್ ದಾಗಿ ಅಲ್ಲಿ ಆಟ ಮಾಡ್ತಾರೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಇವನಿಗೆ ಕೇಳಿಸ್ತಾ ಇದೆ ಅನ್ಕೊಬಿಟ್ಟಿದ್ದಾನೆ. ಅಡಂಶನ್ ಯಾರಾದ್ರೂ ಮಾತಾಡಿ ನೀವು ಮಾತಾಡಿ. ಅವರೆಲ್ಲ ಇದು ಮ್ಯೂಟಲ್ ಇದ್ದಾರೆ, ಎಲ್ಲ ಮ್ಯೂಟಲ್ ಇದ್ದಾರೆ. ಮಾತಾಡಲ್ಲ. ಏನ್ ಗುರುಗಳೇ? ಅಲ್ಲ, ಕೇಳಿಸ್ತಾ ಇಲ್ಲ ನಿಮ್ಗೆ ಎಂತ ಅನುಮಾನ? ಇವರಿಗೆ ನಾವ್ ಹೇಳ ಕೇಳಿಸ್ತಾ ಕೇಳಿಸ್ತದೆ. ಅವನು ಶ್ಲೋಕ ಹೇಳ್ತಾ ಇರೋದ್ ಕೇಳಿಸ್ತಾ ಇಲ್ಲ, ನೀವು ಮಾತಾಡೋದ್ ಕೇಳಿಸ್ತಾ ಇದೆ. ಅವರು ಮೈಕ್ ಇಟ್ಕೊಂಡಿಲ್ಲ, ಏನೇನೋ ಇದಾರೆ, ಚೇಷ್ಟೆ ಮಾಡ್ತಾ ಇದಾರೆ, ಆಟ ಆಡ್ಕೊಂಡಿದ್ದಾರೆ. ಅಂದೆ ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಾಯ್ತು ಅಂತ ವಿಚಾರ. ಪುಸ್ತಕ ಇದೆಯಾ ಸುಮನ ಅವರ? ಪುಸ್ತಕ ಇದೆಯಾ ಸುಮನ? ಇಲ್ವಾ? PDF ಕಳಿಸಿದಾರ? PDF ಕಳಿಸಿದಾರ ನಿಮ್ಗೆ? PDF ಇದೆ. ಪ್ರಾಣೋತ್ತ ಪ್ರಜಾಪತಿ ಇತ್ಯುಕ್ತಂ. ಪ್ರಾಣನೇ ಅತ್ರನ್ನ ತಿನ್ನುವಾತನು. ಎಲ್ಲಾ ಶರೀರದಲ್ಲೂ ಪ್ರಾಣವೇ ಅನ್ನ ತಿನ್ನೋದು. ಅವ್ನು ನಾಯಿ ಆಗ್ಲಿ, ಹಂದಿ ಆಗ್ಲಿ, ಕತ್ತೆ ಆಗ್ಲಿ, ಹಸು ಆಗ್ಲಿ, ಎಮ್ಮೆ ಆಗ್ಲಿ, ಪಶು ಪಕ್ಷಿ ಪ್ರಾಣಿ ಆಗ್ಲಿ, ಕಣ್ಣಿಗೆ ದೇವತೆಗಾಗಲಿ, ಎಲ್ಲ ಜಠರದಲ್ಲಿರ್ತಕ್ಕಂಥ ಪ್ರಾಣವೇ ಅಹಂ ವೈಶ್ವಾನರೋ ಭೂತ್ವ ಅಂತ. ಅವನೇ ವೈಶ್ವಾನರಾಗಿ ಎಲ್ಲ ಅನ್ನವನ್ನು ತಿನ್ನು. ಈ ಜಗತ್ತಿನ ಎಲ್ಲಾ ಅನ್ನವೂ ಪ್ರಾಣಂದೇ, ಪ್ರಾಣನಿಗೆ ಸೇರಿದ್ದು. ಎಲ್ಲ ಅನ್ನವೂ ಪ್ರಾಣಂದು. ಅವನೇ ಹತ್ತು ಅಂದ್ರೆ ತಿನ್ನುವನು, ತಿನ್ನುವಾತನು ಅವನೇ, ಅನುಭವಿಸುವಾತನು ಅವನೇ, ಅವನದೇ ಅದು ಅನ್ನುವ ವಿಚಾರವನ್ನ ಹಿಂದಿನ ಮೊದಲನೇ ಪ್ರಶ್ನೆಯಲ್ಲಿ ಈ ವಿಚಾರ ಹೇಳಿದ್ದಾಯಿತು. ಈಗ ತಸ್ಯ ಪ್ರಜಾಪತಿತ್ವಂ ಅತೃತ್ವಂಚ ತಸ್ಮಿನ್ ಶರೀರೆ ಅವಧಾರಯಿತವ್ಯಂ ಇತಿ ಅಯಂ ಪ್ರಶ್ನಃ ಆರಭ್ಯತೆ. ಈ ಎರಡನೇ ಪ್ರಶ್ನೆ ಯಾತಕ್ಕೆ ಆರಂಭವಾಗ್ತಾ ಇದೆ ಅಂದ್ರೆ, ಆ ಪ್ರಾಣನಿಗೆ ಪ್ರಜಾಪತಿತ್ವ. ನಿಜವಾಗಿ ಮುಖ್ಯದಲ್ಲಿ ಪ್ರಜಾಪತಿ ಪ್ರಾಣನೇ. ಅವನು ಸೋಮ ರೈ ಅವನು ಪ್ರಜಾಪತಿ ಅನ್ನಿಸ್ಕೊಂಡು ಗೌಣ. ಅವನು ಅನ್ನರೂಪಾದ ಪ್ರಜಾಪತಿ ಗೌರವೇ ಹೊರತು ಮುಖ್ಯ ಪ್ರಜಾಪತಿ ಪ್ರಾಣನೇ. ಅವನೇ ಹಿರಣ್ಯಗರ್ಭ, ಅವನೇ ಸೂತ್ರಾತ್ಮ, ಅವನೇ ಸಮಷ್ಟಿ ಮನೋದೇವ, ಅವನೇ ವೇದಗರ್ಭ. ಅವನು ಹಿರಣ್ಯಗರ್ಭ, ವೇದಪುರುಷ, ಅವನು ವೇದಾತ್ಮ, ಮನೋಮಯಾತ್ಮ. ಅವನೇ ಈ ಶರೀರದಲ್ಲಿ ಅಸ್ತ್ರವಾಗಿ ಅನ್ನವನ್ನ ತಿನ್ನುವಾತನು, ಇದಾರೋ ತಿನ್ನುವಾತನು ಒಂದೇ ಈ ರೀತಿಯಾಗಿ ಪ್ರಸಿದ್ಧವಾಗಿದೆ. ಇದು ಈ ಶರೀರದಲ್ಲಿ ಅವನೇ ಇದಾಗಿರುವನು ಪ್ರಸಿದ್ಧವಾಗಿರ್ತಕ್ಕದ್ದು. ಅದನ್ನ ಪ್ರಜಾಪತಿತ್ವವು ಅವನಿಗೆ, ಅತೃತ್ವವು ಅವನಿಗೆ ಎಂಬುದನ್ನು ಹೇಳಬೇಕು ಅಂತ ಹೇಳಿ ಅದಕ್ಕಾಗಿ ಈ ಪ್ರಶ್ನೆ ಆರಂಭವಾಗ್ತಾ ಇದೆ. ಯಾವ ಪ್ರಶ್ನೆ? ಎರಡನೇ ಪ್ರಶ್ನೆ ಆರಂಭ ಆಗ್ತಾ ಇದೆ. ಮಂತ್ರ ಈ ರೀತಿ ಇದೆ. ಅಥ ಹೈದಂ ಭಾರ್ಗವೋ ವೈದರ್ಭ್ಯ ಪಪ್ರಚ್ಛ ಭಗವನ್ ಕತ್ಯೇವ ದೇವಾ ಪ್ರಜಾಂ ವಿಧಾರಯಂತೆ ಕಚರ ಏತತ್ ಪ್ರಕಾಶಯಂತೆ ಕಪ್ಪುದರೇಶಾಂ ವರಿಷ್ಠ ಇತಿ. ಮೂರು ಪ್ರಶ್ನೆ. ಭಾರ್ಗವೋ ವೈದರ್ಭ್ಯಃ ಪಪ್ರಚ್ಛ ಭಗವನ್ ಕತ್ಯೇವ ದೇವಾ ಪ್ರಜಾಂ ವಿಧಾರಯಂತೆ ಕತರ ಏತತ್ ಪ್ರಕಾಶಯಂತೆ ಕಃ ಪುನರೇಷಾಂ ವರಿಷ್ಠ ಇತಿ. ಭಗವನ್ ಅಥ ಏನಂ ಭಾರ್ಗವಃ ವೈದರ್ಭಿಃ ಪಪ್ರಚ್ಛ ಭಗವನ್ ಕತಿ ಏವ ದೇವಾಃ ಬೇಕಿದ್ದ ಸಂದೇಹ ಅಂತ ಹೇಳ್ಬಿಟ್ಟು ಅದು ಇದೇ ಇಲ್ಲ. ನೀನೇ ದಿನ ಮಾಡು, ಆಮೇಲೆ ಎಲ್ಲ ಪೂರ್ತಿ ನೀನೇ ಮಾಡು, ಬೇರೆ ಯಾರು ಮಾಡ್ಬೇಡಿ. ನನಗೆ ದಿನ ನೀನೇ ಮಾಡ್ಬೇಕು, ಅಷ್ಟನ್ನು ಮಾಡು. ಭಗವನ್ ಕತಿ ಏವ ದೇವಾಃ ಪ್ರಜಾಂ ವಿಧಾರಯಂತೆ ಕತರಃ ಏತತ್ ಪ್ರಕಾಶಯಂತೆ ಕಃ ಪುನಃ ಏಷಾಂ ವರಿಷ್ಠಃ ಇತಿ. ಎಲ್ಲ ನೀನೇ ಮಾಡು, ಅಷ್ಟನ್ನು ಕೊಡೋ, ಸ್ವಿಚ್ ಆಫ್ ಮಾಡಿಡು. ಅಥ ಅಂದ್ರೆ ಕಬಂಧಿ ಕಾತ್ಯಾಯನ ಆದ್ಮೇಲೆ ಏನಮ್ಮದೆ ಈ ಪಿಪ್ಪಲಾದನ್ನು ಕುರಿತು ಭಾರ್ಗವ ಎಂಬುವಾತನು, ಅವನು ವಿದರ್ಭ ದೇಶದವರಾದ ವೈದರ್ಭಿ. ವಿದರ್ಭ ನಾಗ್ಪುರ ಅಂತ ಹೇಳಿದಲ್ಲ,
ಮಧ್ಯಪ್ರದೇಶ ನಾಗ್ಪುರದಲ್ಲಿ ಬರ್ತದೆ ವಿದರ್ಭ ದೇಶ. ಅಲ್ಲಿ ಇರ್ತಕ್ಕಂತಹ ಅಲ್ಲಿನವನಾಗಿರ್ತಕ್ಕಂತಹ ಭಾರ್ಗವ ನಮ್ಗೋಸ್ಕರ ಅವನು ಕೇಳ್ತಾ ಇದ್ದಾನೆ, ಪೂಜ್ಯರೇ ಭಗವನ್, ಎಷ್ಟು ದೇವತೆಗಳು ಈ ಪ್ರಜೆಯನ್ನ ಅಂದ್ರೆ ಶರೀರವನ್ನ ದರ್ಶ ಕಾರ್ಯಕಾಲ ಸಂಘಾತವನ್ನೇ ಪ್ರಜಾ ಅಂತ ಇದ್ದಾರೆ. ದೇಹೇಂದ್ರಿಯ ಸಂಘಾತದಿಂದ ಕೂಡಿರ್ತಕ್ಕಂತಹ ಈ ಶರೀರವನ್ನ ಎಷ್ಟು ದೇವತೆಗಳು ಅಂದ್ರೆ ವಾಗಾದಿ ದೇವತೆಗಳು ಎಷ್ಟು ದೇವತೆಗಳು ಹಿಡ್ಕೊಂಡಿದ್ದಾರೆ. ವಾಕು ದೇವತೆಯೇ, ವಾಕು ನಾಸಿಕೆ, ಕಣ್ಣು, ಶ್ರೋತ್ರ, ಮನಸ್ಸು, ಪ್ರಾಣ ಎಲ್ಲ ದಶೇಂದ್ರಿಯಗಳು ದೇವತೆಗಳೇ. ನಾವು ಪಂಚ ಜ್ಞಾನೇಂದ್ರಿಯ ದೇವತೆ ಮುಖ್ಯಾರ್ಥದಲ್ಲಿ ಒಟ್ಟು ಎಲ್ಲ ಸೇರಿಸ್ಕೊಳ್ತಾ ಇದ್ದಾರೆ. ಎಷ್ಟು ದೇವತೆಗಳು ಈ ಶರೀರವನ್ನ ಹಿಡ್ಕೊಂಡಿದೆ, ಧಾರಣೆ ಮಾಡ್ಕೊಂಡಿದೆ. ಅಷ್ಟೇ ಅಲ್ಲ, ಇವರು ಬೆಳಗ್ತಾ ಇರೋರು ಯಾರ್ಯಾರು, ಬೆಳಗೋರು ಪ್ರಕಾಶ ಅಂತೇನೆ ಈ ಶರೀರ ಬೆಳಗ್ತಾ ಇರೋರು, ವಿಷಯನ ಬೆಳಗ್ತಾ ಇರೋರು ಯಾರ್ಯಾರು ಅವರು. ಆಮೇಲೆ ಇವರಲ್ಲಿ ಇಂಪಾರ್ಟೆಂಟ್ ಯಾರು, ಶ್ರೇಷ್ಠ ಯಾರು, ಪ್ರಧಾನ ಮುಖ್ಯ ಯಾರು, ಈ 11 ಪ್ರಾಣದಲ್ಲಿ ಯಾರು ಪ್ರಧಾನ ಯಾರು ಮುಖ್ಯ ಅಂತ ಈ ರೀತಿ 3 ಪ್ರಶ್ನೆ ಹಾಕಿದೆ. ಯಾರೋ ಯಾರಿಗೋ ಇದಂತೆ, ಯಾರ ಹತ್ರ ಪಿಪ್ಪಲ ಕೇಳ. ಅಥ ಅನಂತರಂ ಹಾಕಿಲ ಏನಂ ಭಾರ್ಗವ ವೈದಭ್ಯ ಪಪ್ರಚ್ಛ. ಭಾಷ್ಯ ಅಥ ಅನಂತರ ಕಬಂಧಿ ಕಾತ್ಯಾಯನ ಆದ್ಮೇಲೆ ಅಲ್ಲವೇ ಕ್ಯಹ ಅಂದ್ರೆ ಅಲ್ಲವೇ ಹಾಕಿಲ್ಲ ಹೀಗಾಯ್ತಲ್ವೇ, ನೀನು ಭಾರ್ಗವ ವೈದಭ್ಯ ಎಂಬುವಾಸನು ಕೇಳಿದನಲ್ಲವೇ. ಪಪ್ರಚ್ಛಾದಲ್ಲಿ ಇಲ್ಲಿ ಭೂತಕಾಲ ಲಿಟ್ಟು ಪಪ್ರಚ್ಛ ಅಲ್ಲಿ ಹೋಗ್ಬಿಟ್ಟಿದ್ರ. ಓ ಪಾಪ, ನಾನು ನಿಂಗೆ ಗೊತ್ತಿದೆ ಅನ್ಕೊಂಡ್ಬಿಟ್ಟಿದ್ದೀನಿ, ಕೆಲಸಕ್ಕೆ ಗೊತ್ತಾಗಲಿಲ್ಲ. ನೆನ್ನೆ ಫೋನ್ ಮಾಡಿದಾಗ ನಾನು ಹೇಳ್ಬೇಕಾಯ್ತು. ಬರ್ರಿ ನಡೀಪ, ಆಯ್ತು, ಒಳ್ಳೆಯದು. ನಾರಾಯಣ ಪ್ರಶ್ನೆ ಮಾಡ್ತೇನೆ. ಕಬಂದಿ ಕಾಚಾಯ್ದು ಆಯ್ತು. ಅವರು ಎಲ್ಲಿಂದ ಪ್ರಜೆಗಳು ಹುಟ್ಟುತ್ತಾರೆ, ಹೇಗೆ ಹುಟ್ಟುತ್ತಾರೆ ಅಂತ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಪ್ರಜಾಪತಿ ಸಂವತ್ಸರ ರೂಪವಾದ ಪ್ರಜಾಪತಿ ಮಾಸಾತ್ಮಕನಾಗಿ ಅಹೋರಾತ್ರನಾಗಿ ಅನ್ನರೇತೋರೂಪವಾಗಿ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ ಅಂತ ಮುಗಿಸಿದ್ರು. ಈಗ 2ನೇ ಪ್ರಶ್ನೆ ಭಾರ್ಗವ ವೈದಭ್ಯ ಕೇಳ್ತಾ ಇದ್ದಾನೆ. ಎಷ್ಟು ದೇವತೆಗಳು ಅಂದ್ರೆ ವಾಗಾದಿ ಇಂದ್ರಿಯಗಳನ್ನ ದೇವತೆಗಳು ಅಂತ ಇದ್ದಾರೆ. ಅವ್ರು ಎಷ್ಟು ಜನರು ಈ ದೇಹವನ್ನ ಧಾರಣೆ ಮಾಡ್ಕೊಂಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಇವು ಬೆಳಗ್ತಾ ಇರೋರು ಯಾರ್ಯಾರೋ, ಲೈಟಿಂಗು ಪ್ರಕಾಶ ಬೆಳಗ್ತಾ ಇರೋರು ಯಾರ್ಯಾರೋ, ಮತ್ತು ಇವರಲ್ಲಿ ಶ್ರೇಷ್ಠ ಪ್ರಧಾನ ಮುಖ್ಯ ಇವ್ರು ಯಾರು ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ಭಾಗವತ ಪ್ರಸಾದ, ಹೇ ಭಗವನ್ ಕತ್ಯೇವ ದೇವಾ ಪ್ರಜಾಂ ಶ್ರೀರಕ್ಷಣಾಂ ವಿಧಾರಯಂತೆ. ವಿಶೇಷೇನ ಧಾರಯಂತೆ. ಭಾಷ್ಯಕಾರರು ವಿ ಅನ್ನೋ ಉಪಸರ್ಗಕ್ಕೆ ವಿಶೇಷ ಶಾಸ್ತ್ರ ತೋರಿಸ್ತಾ ಇದ್ದಾರೆ. ವಿ ಅಂದ್ರೆ ವಿಶೇಷ, ಸ್ಪೆಸಿಫಿಕ್ ಆಗಿ ಒಂದು ವಿಷಯ ಯುನಿಕ್ ಆಗಿ ಇಂಥವರೇ ಅಂತ ಅನಿಸ್ಕೊಂಡು ಯಾರ್ಯಾರು ಹಿಡ್ಕೊಂಡಿದ್ದಾರೆ. ಹೇ ಭಗವನ್ ಅಂದ್ರೆ ಪೂಜಾವಂತರೇ, ಷಡ್ಗುಣೀಶ್ವರ ಸಂಪನ್ನರೇ. ಸತ್ವಜ್ಞಾನಿಗಳೆಲ್ಲ ಪರಮಾತ್ಮ ಆಗೋದ್ರಿಂದ ಭಗ ಅಂದ್ರೆ 6 ಗುಣಗಳ ಹೆಸರು. ಆ 6 ಗುಣಗಳನ್ನು ಹೊಂದಿರತಕ್ಕಂಥವ್ರು ಭಗವಂತ. ಅವ್ರ ಸ್ವಲ್ಪ ಬರ್ಕೊಂಡವರು ಅದೇ ಆಗ್ತಾರೆ. ಭಗವಂತರೇ, ಎಷ್ಟು ದೇವತೆಗಳು ಪ್ರಜೆಯನ್ನ ಅಂದ್ರೆ ಶರೀರ ಲಕ್ಷಣ ಅಂದ್ಬಿಟ್ಟು ಇಲ್ಲಿ ಪ್ರಜಾ ಶಬ್ದ ಕರ್ಸ ಎಲ್ಲಾ ಹುಟ್ಟಿದವರೆಲ್ಲ ಆಗ್ಬೋದಾದ್ರು ಇಲ್ಲಿ ಜ್ಞಾನಕ್ಕೆ ಉಪಾಸನೆಗೆ ಇವರೇ ಅಧಿಕಾರಿಗಳಾದ್ರಿಂದ ಮನುಷ್ಯರನ್ನು ಇಟ್ಕೊಂಡು ಹೇಳ್ತಾ ಇದೆ. ಮನುಷ್ಯರು ಎಷ್ಟು ಇದಾರಲ್ಲ, ಇದರಲ್ಲಿ ಎಷ್ಟು ದೇವತೆಗಳು ಅಂದ್ರೆ ಇಂದ್ರಿಯ ದೇವತೆಗಳನ್ನ ಎಷ್ಟು ಜನ ಈ ದೇಹವನ್ನು ಹಿಡ್ಕೊಂಡಿದ್ದಾರೆ, ಎಷ್ಟು ಜನರಿಂದ ಈ ದೇಹ ನಡೀತಾ ಇದೆ, ದೇಹ ಯಾತ್ರೆಗೆ ಎಷ್ಟು ಜನ ಸಹಕಾರಿಗಳಾಗಿದ್ದಾರೆ, ವಿಶೇಷವಾಗಿ ಹಿಡ್ಕೊಂಡಿದ್ದಾರೆ. ಕಥೆ ಬುದ್ಧೀಂದ್ರಿಯ ಕರ್ಮೇಂದ್ರಿಯ ಪ್ರವಿಭಕ್ತಾನಾಂ ಏತತ್ ಪ್ರಕಾಶನಂ ಸ್ವಮಾಹಾತ್ಮ ಪ್ರಖ್ಯಾಪನಂ ಪ್ರಕಾಶಯಂತೆ. ಕತರೆ ಅನ್ನೋದು ಇದು ಇನ್ ಬಿಟ್ವೀನ್ ಇಲ್ಲ. ಕತರೆ ಕತಮ ಅಂದ್ರೆ ಅವಾಂಗು, ಕತರ ಅಂದ್ರೆ ಈ 2ರಲ್ಲಿ ಅಂದ್ರೆ ಬುದ್ಧೀಂದ್ರಿಯ ಕರ್ಮೇಂದ್ರಿಯ ಈ 2ರಲ್ಲಿ ಯಾವುಗಳು ಈ ರೀತಿ ವಿಂಗಡವಾಗಿರುವ ಈ 2 ಪ್ರಕಾರವಾದ ಇಂದ್ರಿಯಗಳಲ್ಲಿ ಏತತ್ ಪ್ರಕಾಶಂ, ಅದು ಏತತ್ವ ಅಡ್ಡೋರ್ಭೂತ ಹೊಳ್ತಾ ಇದ್ದಾರೆ ಭಾಷೆಗಾರರು. ಕ್ರಿಯಾ ವಿಶೇಷಣ ಅದು, ಇದು ನಾಮ ವಿಶೇಷಣ ಅಲ್ಲ. ಇದು ಈ ರೀತಿ ಬೆಳಗ್ತಾ ಇದೆ. ಹೇಗೆ ಹೌದು, ನಾನು ಕೂತ್ಕೊಂಡಿದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ಇದಾಗ್ತಾ ಇದ್ದೀನಿ, ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಈ ರೀತಿ ಗೊತ್ತಾಗ್ತಾ ಇರೋದಕ್ಕೆ ಯಾರು ಕಾರಣ, ಯಾರ್ಯಾರು ಬೆಳಗ್ತಾ ಇದ್ದಾರೆ. ಈ ರೀತಿ ಬೆಳಗುವಿಕೆ ತನ್ನ ಮಹಾತ್ಮೆ ಅಂದ್ರೆ ವಿಶೇಷತೆ, ಒಂದು ಹೆಚ್ಚುಗಾರಿಕೆ, ತಮ್ಮಲ್ಲಿ ವಿಭೂತಿ ಅದರ ಪ್ರಕಟಣೆ ಅಂದ್ರೆ ಅಭಿವ್ಯಕ್ತಿ ಪಡಿಸೋದು, ಅದನ್ನು ಮಾಡುತ್ತಾ ತೋರಿಸ್ತಾ ಇದ್ದಾರೆ ಅಂತ. ಪ್ರಕಾಶನ ಪ್ರಕಾಶ ಬೆಳಗುತ್ತಾ ತೋರಿಸ್ತಾ ಇದ್ದಾರೆ ಅಂತ. ಆಟ ಆಡ್ತಾ ಇದ್ದಾರೆ, ಹಾಗೆ ಆಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಆಟನೇ, ಅದು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಆಟ ಆಡ್ತಾ ಇದ್ದಾರೆ ಅಂದ್ರೆ ಹೇಗೆ ಆ ಪ್ರಯಾಗ ಹೀಗೆ ಪ್ರಕಾಶನಂತೆ ಅಂತ ಈ ರೀತಿ ಬೆಳಗುವಿಕೆಯನ್ನು ಬೆಳಗುತ್ತಿದ್ದಾರೆ ಮಾಡುತ್ತಿದ್ದಾರೆ ಅಂತ. ಗೇಟ್ ಬಾಗಿಲು ಹಾಕೊಂಡು ಬಾ ಅಂತೀವಲ್ಲ, ಗೇಟ್ ಒಂದೇ ಬಾಗಿಲು, ಮತ್ತೆ ಗೇಟ್ ಬಾಗಿಲು ಅಂತ ಏನು ಎರಡು ಗಂಡು ಹುಡುಗ ಅಂತ ಹುಡುಗ ಅಂದ್ರೆ ಸಾಕು ಗಂಡವರು. ಅದು ಟಿನ್ ಡಬ್ಬ ಎಣ್ಣೆ ಟಿನ್ ಡಬ್ಬ ತಗೊಂಬಾರ ಅಂತ, ಎಣ್ಣೆ ಟಿನ್ ಅಂದ್ರೆ ಡಬ್ಬನ ಎಣ್ಣೆ ಟಿನ್ ಡಬ್ಬ ತಗೊಂಬಾರ ಭಾಷೆಯಲ್ಲಿ ಉಂಟು ಆ ತರ ಬಂದ್ಬಿಟ್ಟಿದೆ. ಹಾಗೆ ಈ ರೀತಿ ಸ್ವಾಮಿ ಬೆಳಗುವಿಕೆಯನ್ನು ಬೆಳಗುತ್ತಿರುವುದು ಅಂದ್ರೆ ಬೆಳಗುವಿಕೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅರ್ಥ. ಕೋಸು ಪುನಃ ಯೇಷಾಂ ವರಿಷ್ಠ ಪ್ರಧಾನ ಕಾರ್ಯಕರಣ ಲಕ್ಷಣಾನಾಂ ಇತಿ. ಕಾರ್ಯ ಅಂದ್ರೆ ಶರೀರ, ಕ್ರಿಯತೆ ಇತಿ ಕಾರ್ಯಂ ಅಂದ್ರೆ ಉಂಟು ಮಾಡಲ್ಪಟ್ಟದ್ದು ಅಂತ. ಯಾವ್ಯಾವ ಉಂಟು ಮಾಡಲ್ಪಟ್ಟದೋ ಅದಕ್ಕೆ ಪ್ರಧಾನ ಶರೀರವೇ ಉಂಟು ಮಾಡಲ್ಪಟ್ಟದ್ದು, ಅದು ಕಾರ್ಯ ಅಂತ. ಕಾರಣ ಅಂದ್ರೆ ಇನ್ಸ್ಟ್ರೂಮೆಂಟು, ಅರಿಯೋದಕ್ಕೆ ಸಾಧನ, ನೋಡೋದಕ್ಕೆ ಕಣ್ಣು, ಕೇಳೋದಕ್ಕೆ ಕಿವಿ, ಮುಗ, ಹಾಗೆ ಇಂದ್ರಿಯಗಳಿಗೆ ಕಾರಣ ಅಂತಾರೆ. ಕಾರ್ಯನ ಶರೀರ. ಈ ಕಾರ್ಯ ಕಾರಣ ಅಂದ್ರೆ ದೇಹೇಂದ್ರಿಯ ರೂಪವಾಗಿರ್ತಕ್ಕಂತಹ ಈ ಒಂದು ಗುಂಪು, ಈ ಸಂಹತ, ಈ ಒಟ್ಟಲ್ಲಿ ಯಾರು ಇಂಪಾರ್ಟೆಂಟು, ಯಾರು ಮುಖ್ಯ, ಯಾರು ಶ್ರೇಷ್ಠ ಅಂತ 3 ಪ್ರಶ್ನೆ ಇಟ್ಟ. ಅದಕ್ಕೆ ತಸ್ಮೈ ಸಹೋವಾಚ ಆಕಾಶೋ ಹವಾ ಏಷ ದೇವಃ ವಾಯುರಗ್ನಿರಾಪಃ ಪೃಥಿವೀ ವಾಂಗ್ಮನಶ್ಚಕ್ಷುಶ್ರೋತ್ರञ्च ತೇ ಪ್ರಕಾಶ್ಯ ಅಭಿವದಂತಿ ವಯಮೇತದ್ಬಾಣಂ ಅವಷ್ಟಭ್ಯ ವಿಧಾರಯಾಮಃ ಇತಿ. ತಸ್ಮೈ ಸಹೋವಾಚ ಆಕಾಶೋ ಹವಾ ಏಷ ದೇವಃ ವಾಯುರಗ್ನಿರಾಪಃ ಪೃಥಿವೀಶ್ಚಕ್ಷುಶ್ರೋತ್ರञ्च ತೇ ಪ್ರಕಾಶ್ಯಾಭಿವದಂತಿ. ತಸ್ಮೈ ಸಹ ಹ ಉವಾಚ ಆಕಾಶಃ ಹ ವಾ ಏಷಃ ದೇವಃ ವಾಯುಃ ಅಗ್ನಿಃ ಆಪಃ ಪೃಥಿವೀ ವಾಕ್ ಮನಃ ಚಕ್ಷುಃ ಶ್ರೋತ್ರಂ ಚ ತೇ ಪ್ರಕಾಶ್ಯ ಅಭಿವದಂತಿ ವಯಂ ಏತತ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ ಇತಿ. ಕಸ್ಮೈ ಭಾರ್ಗವಾಯ ಹ ಉವಾಚ. ಭಾರ್ಗವನಿಗೆ ಅವರು ಬಿಪ್ಪಲಾದರು ಹೇಳಿದರು, ಹೇಳಿದರು ಏನಂತ, ಈ ಆಕಾಶನೆಂಬ ದೇವನು, ಏಷಃ ದೇವ ಆಕಾಶ ಅಂದ್ರು. ಇಲ್ಲಿ ಪಂಚಭೂತಗಳನ್ನ ತಗೊಳ್ತಾ ಇದ್ದಾರೆ. ಯಾಕೆ ಪಂಚಭೂತಗಳೇ ನಮ್ಮಲ್ಲಿ ಆಕಾಶ ಕಿವಿಯಾಗಿದೆ, ವಾಯು ಸ್ಪರ್ಶೇಂದ್ರಿಯವಾಗಿದೆ, ತೇಜಸ್ಸು ಕಣ್ಣಾಗಿದೆ, ಅಪ್ಪು ರಸನೇಂದ್ರಿಯ, ಭೂಮಿ ಘ್ರಾಣೇಂದ್ರಿಯ. ಹೀಗೆ ಪಂಚಭೂತಗಳು ತಮ್ಮನ್ನು ತೋರ್ಸ್ಕೋಕ್ಕೋಸ್ಕರವಾಗಿ ಅಧ್ಯಾತ್ಮವಾಗಿ ದೇಹದಲ್ಲಿ ಒಂದೊಂದು ಇಂದ್ರಿಯ ಕೊಟ್ಟಿವೆ. ಅಷ್ಟೇ ಅಲ್ಲ, ಪಂಚಭೂತಗಳು ಉಪಾದಾನ ಕಾರಣ ಹೌದು. ಪಂಚಭೂತಗಳು ಈ ದೇಹದ ರಚನೆಗೂ ಕಾರಣ ಇದೆ. ಅದ್ರಲ್ಲಿ ಪಾರ್ಥಿವ ಶರೀರ, ಅದ್ರಲ್ಲಿ ಪಾರ್ಥಿವಾಂಶ ಜಾಸ್ತಿ. ನೀರು ಇದೆ, ವಾಯು ಇದೆ, ಉಷ್ಣ ಇದೆ, ಆಕಾಶವೂ ಇದೆ. ಪಂಚಭೂತಮಯವಾಗಿದೆ ದೇಹ. ಪಂಚಭೂತಗಳ ಸೂಕ್ಷ್ಮಾಂಶದಿಂದ ಕೂಡ್ಕೊಂಡಿದೆ. ಪಂಚಭೂತಗಳ ಕಾರ್ಯವಾಗಿ ಕರಣಗಳನ್ನು ಹೊಂದಿದೆ. ಹಾಗಾಗಿ ಈ ದೇವನು ಆಕಾಶ ದೇವನು, ವಾಯುದೇವನು, ಅಗ್ನಿ, ಅಪ್ಪು, ಪೃಥ್ವಿ, ಪಂಚಭೂತ. ಹಾಗೆ ಅಧ್ಯಾತ್ಮವಾಗಿ ವಾಕ್ಕು ಅನ್ನೋದು ಕರ್ಮೇಂದ್ರಿಯ ಉಪಲಕ್ಷಣ, ಮನಸ್ಸು ಒಂದು ಒಳಗಿರುವಂತಹ ಅಂಧಕ ಉಪಲಕ್ಷಣ. ಇನ್ನು ಜ್ಞಾನೇಂದ್ರಿಯಲ್ಲಿ ಚಕ್ಷುಶ್ರೋತ್ರ, ಒಂದು ದೃಷ್ಟವಾದ ಲೋಕಕ್ಕೆ ಕಣ್ಣು, ಅದೃಷ್ಟಕ್ಕೆ ಕಿವಿ. ಅವನ ಪುಸ್ತಕ ಇಲ್ವಾ? ಅಯ್ಯಯ್ಯೋ, ಅಲ್ಲಿ ತಗೊಂಬರ PDF ಇದೆಯಾ? ಹಾ ಸರಿ. ವಾಕ್ಕು ಚಕ್ಷುಷು ಶ್ರೋತ್ರ ಮನಸ್ಸು, ಅಲ್ಲಿ ದೃಷ್ಟ ಪ್ರಪಂಚಕ್ಕೆ ಕಣ್ಣು ಮುಖ್ಯ, ಇಹಲೋಕಕ್ಕೆ. ಪರಲೋಕಕ್ಕೆ ಕಿವಿ, ಯಾಕಂದ್ರೆ ಪುಣ್ಯ ಪಾಪ ಕೇಳೋದು ಅಲ್ಲೇ. ಜನ್ಮಾಂತರ ಲೋಕಾಂತರ ವಿಚಾರವೇ ಕಿವಿಲೆ. ಹಾಗೆ ಅತೀಂದ್ರಿಯವಾದ ಪರಮಾತ್ಮ ವಿಚಾರವೂ ಕಿವಿಯಿಂದಲೇ. ಹಾಗೆಯೇ ಉಪಾಸನಾ ವಿಚಾರವೂ ಕಿವಿಯಿಂದಲೇ ಬರೋದು. ಅದಕ್ಕೆ ಶ್ರೋತ್ರಿಯ ಅಂತ ಹೇಳ್ತೀವಿ ನಾವು. ಶ್ರೋತ್ರಿಯ ಅಂತಂದ್ರೆ ಚೆನ್ನಾಗಿ ಶ್ರುತಾಧ್ಯಯನ ಸಂಪನ್ನ ಅಂತ ಅರ್ಥ. ಶಾಸ್ತ್ರಾದಿ ಚೆನ್ನಾಗಿ ಕೇಳ್ಕೊಂಡು ನಾವು ಶ್ರೋತ್ರಿಯ ಪುರುಷ ಅವನು ಅಂತ ಹೇಳ್ತೀವಿ. ವಿಶೇಷ. ಈ ಲೋಕದವನು ಸರ್ವಸಾಧಾರಣ ಆಗಿರ್ತಕ್ಕಂಥ ಇಂದ್ರಿಯ. ಹೀಗೆ ಇಷ್ಟು ಇವುಗಳು ಅವುಗಳು ಒಟ್ಟು ಸೇರಿ ಪ್ರಕಾಶ್ಯ ಅಂದ್ರೆ ಬೆಳಗಿ ಅಭಿವದಂತಿ ಹೇಳ್ತಾ ಇವೆ. ವಯಂ ನಾವೇ, ವಯಂ ಎಲ್ಲರೂ ಒಬ್ಬೊಬ್ಬರು ಕೂಡ ಏತದ್ ಬಾಣಂ, ಈ ಬಾಣಾಕಾರವಾಗಿರೋ ಶರೀರ,
ಹೇಗೆ ಬಾಣ ಹೇಗೆ ಉದ್ದವಾಗಿರುತ್ತೋ ಶರೀರವು ಹೀಗೆ ಉದ್ದವಾಗಿರೋದ್ರಿಂದ ಶರೀರ ಬಾಣ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರಣ ಏನು ಅಂದ್ರೆ ಬಾಣ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೋ ಹಾಗೆ ಈ ಜೀವ ಒಂದು ಶರೀರ ಇನ್ನೊಂದು ಶರೀರಕ್ಕೆ ಹೋಗ್ತಾ ಇಲ್ಲ, ಈ ಸೂಕ್ಷ್ಮ ಶರೀರ ತಗೊಂಡು ಅನ್ನೋದಕ್ಕೆ ಬಾಣ ಅಂತ ಹೇಳ್ತಾರೆ. ಲಿಂಗ ಶರೀರ ತೆಗೆದುಕೊಂಡು ಈ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗೋದ್ರಿಂದ ಅದಕ್ಕೂ ಬಾಣ ಅಂತ ಹೇಳ್ತಾರೆ. ಬಾಣಾಕಾರವಾಗಿ ಉದ್ದವಾಗಿದೆ ಅನ್ನೋ ಕಾರಣ ಈಗ ಪ್ರತ್ಯೇಕ ಬದುಕಿರುವಾಗ ಬಾಣಾಕಾರ, ಬಾಣದಂತೆ ಅದು ಜನ್ಮ ಲೋಕಾಂತರಕ್ಕೆ ಸೂಕ್ಷ್ಮ ಶರೀರ ತೆಗೆದುಕೊಂಡು ಹೋಗ್ತಾನೆ, ಅಲ್ಲಿ ಮತ್ತೆ ಶರೀರ ಮಾಡ್ಕೊತಾನೆ. ಈ ಬಾಣವನ್ನ ಶರೀರವನ್ನ ಅವಷ್ಟಭ್ಯ ಸ್ತಂಭನೆ ಧಾತು ಲೆಪ್ಪೋ ಅವ ಉಪಸರ್ಗ ಹಿಡಿದಿಟ್ಟುಕೊಂಡು ಬಿಗಿಯಾಗಿ ಹಾಗೆ ಕ್ಲಾಂಪ್ ಹಾಕಿದ ಹಾಗೆ ಬಿಗಿಯ ಕೂತ್ಕೊಳ್ತೋ ಚೆನ್ನಾಗಿ ಬಿಗಿಯ ಹಿಡ್ಕೊಂಡ್ಬಿಟ್ಟು ವಿಧಾರಯ ವಿಶೇಷ ಧಾರಯ ಗಟ್ಟಿಯಾಗಿ ಹಿಡ್ಕೊಂಡಿದೀವಿ ಅಂತ ಹೇಳಿ ಇವರೆಲ್ಲರೂ ನಮ್ದೇ ಕಾರಣ, ನಾವೇ ಕಾರಣ, ನಮ್ಮಿಂದ ಆಗ್ತಾ ಇರೋದು ಅಂತ ಹೇಳಿ ಅಭಿಮಾನ ಪಟ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲೊಬ್ಬ ಇದ್ದಾನೆ ಮುಖ್ಯ ಪ್ರಾಣ, ಅವ್ನು ಗಪ್ಚಿಪ್ಪ ಇದ್ದಾನೆ, ಅವನು ಏನು ಮಾತಾಡ್ತಿಲ್ಲ, ಅವನು ಸುಮ್ಕಿದ್ದಾನೆ. ಹೇಳಿ ಹೇಳಿ ಏನ್ ಹೇಳ್ತೀರಾ ಹೇಳಿ ಹೇಳಿ ಅಂತ ಎಲ್ಲರೂ ಮಾಡ್ತಿದ್ದಾರೆ. ಏವಂ ಪೃಷ್ಟವತೆ ತಸ್ಮೈ ಸಹ ಹ ಉವಾಚ. ಈ ರೀತಿ ಕೇಳಿಸಿಕೊಂಡವನು ಪಿಪ್ಪಲಾದರು. ಪೃಷ್ಠವತೆ ಕೇಳಲ್ಪಟ್ಟವನಾದ ಇವನಿಗೆ ಭಾರ್ಗವನಿಗೆ ಚತುರ್ಥಿ ಇಲ್ಲ, ಪೃಷ್ಠವತೆ ತಸ್ಮೈ ಕೇಳಿದವನಾದ ಅವನಿಗೆ ಮಾಡಿದ್ದಾರೆ. ಯಾಕೆ ಪೃಷ್ಠ ಅಂದ್ರೆ ಕರ್ಮಣಿ ಪ್ರಯೋಗ, ಕೇಳಲ್ಪಟ್ಟವನು ಅಂತ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪೃಷ್ಠವಾನ್ ಮಾಡಿ ಕ್ಷವತು ಮಾಡಿದ್ದಾರೆ, ಕರ್ಮಣಿ ಮಾಡಿಲ್ಲ. ಕ್ಷವತು ಪ್ರತ್ಯಯ ಇಲ್ಲ, ಕ್ಷವತು ಕರ್ತರಿ ಪ್ರಯೋಗ. ಪೃಷ್ಠವಾನ್ ಚತುರ್ಥಿ ಪೃಷ್ಠವತೆ ಕರೆಕ್ಟ್ ಆಗಿದೆ. ಈ ರೀತಿ ಕೇಳಿದವನಾದ ಭಾರ್ಗವನಿಗೆ. ಪೃಷ್ಠ ಅಂದ್ರೆ ಕೇಳಲ್ಪಟ್ಟವನು, ಪೃಷ್ಠವಾನ್ ಅಂದ್ರೆ ಕೇಳಿದವನು. ಅದು ಒಂದು ಅಕರ್ಮಕ ಪ್ರಯೋಗ ಇದೆಯಲ್ಲ, ಅಕರ್ಮಕ ಪ್ರಯೋಗ ಗತಃ ಇದೆಯಲ್ಲ, ಆ ಗತಃ ಅನ್ನೋದು ಅಹಂಗತಃ ಅಂತ ಹೇಳ್ಬೋದು, ನಾನು ಹೋದನು ಅಂತ. ಅದು ನಮಗೆ ಅಕರ್ಮಕ ಪ್ರಯೋಗ ಕ್ರಿಯಾಪದ ಎರಡು ತರಹ, ಸಕರ್ಮಕ ಕ್ರಿಯಾಪದ ಅಕರ್ಮಕ ಕ್ರಿಯಾಪದ ಅಂತ. ಯಾವ ಕ್ರಿಯೆಗೆ ಒಂದು ಆಬ್ಜೆಕ್ಟ್ ಇರುತ್ತೋ ಅದು ಸಕರ್ಮಕ. ನೋಡೋ ಕ್ರಿಯೆಗೆ ಮರ ಆಬ್ಜೆಕ್ಟ್ ಆಗುತ್ತೆ ಸಕರ್ಮಕ. ಯಾವುದು ಕ್ರಿಯೆಗೆ ಕರ್ಮ ಇಲ್ವೋ, ಇವ ಮಲಗುತ್ತಾನೆ ಕರ್ಮ ಇಲ್ಲ, ಏನನ್ನೂ ಪ್ರಶ್ನೆ ಉತ್ತರ ಇಲ್ಲ, ಅಳುತ್ತಾನೆ ಕೂರುತ್ತಾನೆ ಅದು ಅಕರ್ಮಕ. ಎಲ್ಲಿ ಕ್ರಿಯೆ ಆರಂಭವಾಗಿ ಎಲ್ಲಿ ಅಲ್ಲೇ ಮುಗಿಯುತ್ತೋ ಅದು ಅಕರ್ಮಕ. ಕ್ರಿಯೆ ಆರಂಭವಾಗಿ ಇನ್ನೊಂದು ಜಾಗದಲ್ಲಿ ಮುಗಿದ್ರೆ ಅದು ಸಕರ್ಮಕ. ಹಾಗೆ ಮಾಡಿದ್ದಾರೆ ಭಾಷ್ಯಕಾರರು. ಈ ರೀತಿ ಕೇಳಿದಂತಹ ಆ ಭಾಗ್ಯವನಿಗೆ ಸಹಾನ ಪಿಪ್ಪಲಾದ್ರು ಹೇಳಿದರು. ಆಕಾಶೋಹ ವೈ ಏಷ ದೇವ ವಾಯುರಗ್ನಿರಾಪ ಪೃಥಿವೀ ಇತ್ಯೇತಾನಿ ಪಂಚಮಹಾಭೂತಾನಿ ಶರೀರಾರಂಭಕಾಣಿ. ಆಕಾಶನೇ ಹ ವೈ ಅನ್ನೋದು ಅವಧಾರಣೆಗೆ, ಈತನೇ ಆಕಾಶವೇ ಈ ದೇವನು, ಮತ್ತು ಜೊತೆಗೆ ವಾಯುವೂ ಆಗಿದ್ದಾನೆ, ಅಗ್ನಿಯೂ ಹೌದು, ಅಪ್ಪು ಹೌದು, ಪೃಥ್ವಿ ಹೌದು. ಈ ರೀತಿಯಾಗಿರೋ ಪಂಚಮಹಾಭೂತಗಳೇ ಈ ದೇವತೆಗಳು, ಅವುಗಳೇ ಈ ದೇವರನ್ನು ಹಿಡ್ಕೊಂಡವರು. ಅಲ್ಲಿ ಹೇಳಿದಲ್ಲ, ಪಂಚಭೂತಗಳು ಸ್ಥೂಲವಾದ ಪಂಚಭೂತಗಳು ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ರೂಪದಿಂದ ಇಂದ್ರಿಯಕ್ಕೂ ಕಾರಣ ಇದ್ದಾರೆ. ಹಾಗೆ ಶರೀರ ಆರಂಭಕ ಅಂದ್ರು. ಆರಂಭಕ ಅಂದ್ರೆ ಕಾರಣ ಅಂತ ಅರ್ಥ. ಆರಂಭಂ ಕರೋತಿ ಆರಂಭಕ, ಆರಂಭನ ಉಂಟು ಮಾಡೋದು. ಶರೀರವನ್ನು ಉಂಟು ಮಾಡುವಂಥವುಗಳು ಈ ಪಂಚಮಹಾಭೂತಗಳು, ಅವುಗಳೇ ಈ ದೇವತೆಗಳು. ಅಷ್ಟೇ ಅಲ್ಲ, ಇನ್ನೂ ಇದೆ. ವಾಂಗ್ ಮನಶ್ಚಕ್ಷುಶ್ರೋತ್ರ ಇತ್ಯಾದೀನಿ ಕರ್ಮೇಂದ್ರಿಯ ಬುದ್ಧೀಂದ್ರಿಯಾಣಿ ಚ. ವಾಗೀಂದ್ರಿಯ ಕರ್ಮೇಂದ್ರಿಯ ಕಲ ಪ್ರಧಾನ. ಅದು ಜ್ಞಾನೇಂದ್ರಿಯದ ಬಗ್ಗೆ ಮಾತಾಡುತ್ತೆ, ಕರ್ಮೇಂದ್ರಿಯ ಬಗ್ಗೆನೂ ಮಾತಾಡುತ್ತೆ. ಸ್ವಯಂ ಕರ್ಮೇಂದ್ರಿಯವಾಗಿದೆ. ವೇದವು ವಾಗೀಂದ್ರಿಯವನ್ನೇ ಆಶ್ರಯಿಸ್ಕೊಂಡಿದೆ, ವೇದ ಪ್ರಮಾಣ ಅನಿಸ್ಕೊಂಡಿದೆ. ವಾಗೀಂದ್ರಿಯಿಂದ ಜ್ಞಾನವಾಗಲ್ಲ ಅಂತೀವಲ್ಲ, ವೇದದಿಂದ ಜ್ಞಾನವಾಗುತ್ತೆ ಅಂದ್ರೆ ವೇದಕ್ಕೆ ಆಧಾರ ಯಾವುದು? ವಾಗೀಂದ್ರಿಯ. ಅದನ್ನ ವಾಗೀಂದ್ರಿಯ, ಅಲ್ಲಿ ಅಗ್ನಿದೇವತೆ ಅಂತ. ಅಗ್ನಿದೇವತೆ ತಾನು ತೊಡ್ಕೊಳ್ತಾನೆ, ಎಲ್ಲವನ್ನೂ ಬೆಳಗ್ತಾನೆ ಉಳಿತಾ ಇರುವಾಗ. ಹಾಗೆ ವಾಗೀಂದ್ರಿಯ ತಾನು ಉರಿಯುವಾಗ ಕರ್ಮೇಂದ್ರಿಯ ಆಗುತ್ತೆ, ಇನ್ನೊಂದನ್ನು ಬೆಳಗುವಾಗ ಜ್ಞಾನೇಂದ್ರಿಯ ಆಗುತ್ತೆ. ವಿಶೇಷವಾಗಿ ವಾಗೀಂದ್ರಿಯ ಬಹಳ ಅದು ಅದರ ಕಡೆಯಿಂದ ಉರಿಯೋ ಕ್ರಿಯೆ, ಅದು ಕರ್ಮೇಂದ್ರಿಯ. ಬೆಳಗೋದು ಅರಿವಿಗೆ ಗೋಚರವಾಗೋದ್ರಿಂದ ಜ್ಞಾನಕ್ಕೆ ಉಪಲಕ್ಷಣ. ಅದು ಆರೋಪಿತರ ನಿಜವಾಗಿ ಹೇಳಿದ್ರೆ ಅದಕ್ಕೆ ಇಚ್ಛೆ ಇಲ್ಲ, ಅದನ್ನ ನಾವು ಎರಡು ಕಡೆಯಿಂದ ನೋಡೋದು. ಹೀಗೆ ವಾಕು ಅನ್ನೋದು ವಾಗೀಂದ್ರಿಯ, ಮನಸ್ಸು
ಒಳಗಿನ ಎಲ್ಲಾ ವೇದನೆಗಳನ್ನ ಹಾಗೂ ಒಳಗಾಗುವ ಎಲ್ಲಾ ಸುಖ ದುಃಖಾದಿಗಳನ್ನ ಎಲ್ಲವನ್ನೂ ಬೆಳೆದಕ್ಕೆ ಸಾಧನ. ಕಣ್ಣು ಕಿವಿ ಈ ಮೊದಲಾಗಿರುವ ಕರ್ಮೇಂದ್ರಿಯ ಬುದ್ಧಿಯಿಂದ್ರಿಯ ಜ್ಞಾನೇಂದ್ರಿಯ ಇವರಿಷ್ಟು ದೇವತೆಗಳು. ಇಷ್ಟೊಂದು ಯಾಕೆ ದಿವ್ಯಂತೆ ದೇವ ಯಾವ್ಯಾವ್ದು ಬೆಳಗುತ್ತವೆಯೋ ಅದಕ್ಕೆ ದೇವಾಹ ದೇವ ಅಂತ. ಇವೆಲ್ಲ ತಮ್ಮ ತಮ್ಮ ವಿಷಯ ಬೆಳಗುತ್ತವೆ. ಈಗ ಸೂರ್ಯನ ದೇವ ಅಂತೀವಿ, ಪ್ರಪಂಚವನ್ನು ಬೆಳಗ್ತಾನೆ. ಚಂದ್ರ ದೇವ ಅಂತ ಬೆಳಗ್ತೀವಿ. ಯಾವುದಕ್ಕೆ ಬೆಳಗುವ ಸಾಮರ್ಥ್ಯವಿದೆಯೋ ಅದು ದೇವತೆಗಳು ಅಂತ. ಹಾಗೆ ಈ ಚಕ್ಷುರಾದಿ ಇಂದ್ರಿಯಗಳು ಬೆಳಗುತ್ತವೆ ರೂಪಾದಿಗಳನ್ನ, ಅದನ್ನ ಇದಕ್ಕೆ ದೇವಾಹ ದೇವಾಹ ಅಂತ ಹೇಳ್ತಾರೆ. ಹಾಗೆ ಈ ಕರ್ಮೇಂದ್ರಿಯ ಜ್ಞಾನೇಂದ್ರ ಬೆಳೆಸುವ ಎಲ್ಲವೂ ದೇವತೆಗಳು ಹಂಚ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಏನಂದ್ರು ಬರೀತಾರೆ ಭಾಷಿಕರು, ಕಾರ್ಯಲಕ್ಷಣ ಕರ್ಣಲಕ್ಷಣ ಅಷ್ಟೇ ದೇವಾ ಆತ್ಮನಃ ಮಾಹಾತ್ಮ್ಯ ಪ್ರಾಕಾಶ್ಯಂ ಪ್ರಕಾಶ್ಯ ಅಭಿವದಂತಿ. ಮಾಹಾತ್ಮ್ಯ ಪ್ರಕಾಶ್ಯಂ, ಪ್ರಾಕಾಶ್ಯ ಇಲ್ಲ, ಮಹಾತ್ಮ್ಯ ಪ್ರಕಾಶ್ಯ ಅಭಿವದಂತಿ. ಈ ಮಾತು ಆ ಪಾಠದಲ್ಲಿ ಇಲ್ಲ ಹೇಳಿದ್ದಾರೆ. ಪ್ರಕಾಶ್ಯ ಅಭಿವದಂತಿ ಸ್ಪರ್ಧಮಾನಾಹ ಅಹಂ ಶ್ರೇಷ್ಠತಾಯೈ. ಕಾರ್ಯರೂಪವಾಗಿರುವ ಶರೀರ, ಕರ್ಣರೂಪವಾಗಿರುವ ಇಂದ್ರಿಯಗಳು ಅವರೇ ದೇವತೆಗಳು. ಅವುಗಳು ತಮ್ಮ ಒಂದು ಮಾಹಾತ್ಮ್ಯ, ಒಂದು ಹೆಚ್ಚುಗಾರಿಕೆ, ಒಂದು ವಿಶೇಷತೆ ಅದನ್ನು ಪ್ರಕಾಶ್ಯ ಬೆಳಗಿಸಿ ತೋರಿಸಿ, ನೋಡಿ ನಾವಿಂಥವರು, ನಾವಿದ್ದದ್ದಕ್ಕೆ ನಿಮ್ಗೆ ನಿಮ್ ಲೋಕಯಾತ್ರೆ, ನಿಮ್ ಬದುಕು, ನಿಮ್ ಎಲ್ಲಾ ವ್ಯವಹಾರ, ನಾಳೆ ನಿಮ್ಗೆ ಏನ್ ಮಾಡ್ತಿದ್ರ, ಏನು ನಿಮ್ಗಿಲ್ಲ ಅಂತ ಹೇಳ್ಕೊಂಡು ತಮ್ಮ ಮಹಾತ್ಮ ಪ್ರಕಾಶ್ಯವನ್ನ ಬೆಳಗಿಸಿ ಬೆಳಗಿ ಅಭಿವದಂತಿ ಹೇಳ್ತಿದ್ದಾರೆ. ಸ್ಪರ್ಧಮಾನ ಅಭಿವದಂತಿ, ಅದು ಸ್ಪರ್ಧೆ ಅಂದ್ರೆ ಪೈಪೋಟಿ, ಅದು ಇದು ಮಾಡ್ಕೊಂಡು ಅದಕ್ಕೆ ಕಾಂಪಿಟೇಟ್ ಮಾಡ್ಕೊಂಡು ನಾನು ಹೆಚ್ಚು ಅಂತ ಹೇಳಿ ಅಹಂ ಶ್ರೇಷ್ಠತಾಯಿ, ಅಹಮಹಿಕಯ, ನಾನ್ ಮುಂದು, ನಾನು ಹೆಚ್ಚು, ನಂದೇ ವಿಶೇಷ, ನಾನಿದ್ದೆ ನಿಂದು, ನಂದೇ ಕಣ್ಣು ನಿಂದೆ ಕೂತ್ಕೋ ಅಂತ ಹೇಳಿ ಇದಕ್ಕೆ ಹೇಳ್ತೆ ಕಿವಿಗೆ, ನಿಂದೆ ಕೂತ್ಕೊ ನಂದು ಅಂತ, ನಿಮ್ದೆಲ್ಲ ಕಣ್ಣು ನಂದು ಅಂತ. ಈ ಮಕ್ಕಳಲ್ಲಿ ಈ ತರ ಒಂದು ಕೆಲಸ ಮಾಡುವಾಗ ಅದು ಅಭಿಮಾನ ಪಡ್ಕೊಳ್ಳೋದು ಉಂಟು. ಏನೋ ಒಂದು ಗುಂಪು ಕೂಡಿ ಕೆಲಸ ಮಾಡುವಾಗ ದೊಡ್ಡವರು ಹೇಳ್ಕೊಳ್ಳಲ್ಲ, ದೊಡ್ಡವರು ಬುದ್ಧಿ ಅವ್ರು ತೋರ್ಸ್ಕೊಳ್ಳಲ್ಲ. ಅದು ದೊಡ್ಡವ್ರಿಗೂ ನಿರೀಕ್ಷೆ ಇರುತ್ತೆ, ಯಾರು ಹೇಳಿ ಅದನ್ನ ಗುರುತಿಸ್ಲಿ, ಅದ್ರ ಬಗ್ಗೆ ಇದು ಮಾಡ್ಕೊಂಡಿದ್ದ ಅವ್ರಿಗೆ ಯಾರೋ ಹೇಳ್ತಿದ್ದ ಇದು ಮಾಡಿದ್ರು ಅಂತ ಒಳಗೆ ಒಂದು ಹಿತವಾಗ್ತಾ ಇರುತ್ತೆ, ಖುಷಿ ಆಗ್ತಾ ಇರುತ್ತೆ. ಅದು ಅಭಿಮಾನದಿಂದ ಆಗುವಂತಹ ಖುಷಿ. ನಾನೇ ಶ್ರೇಷ್ಠ ಆಗಿದ್ದೀನಿ ಎಂಬುದಕ್ಕಾಗಿ ಅವರೆಲ್ಲ ಈ ರೀತಿ ಮಾಡ್ತಿದ್ರು. ಕಥಂ ವದಂತಿ, ಅವ್ರು ಹೇಗೆ ಹೇಳ್ತಿದ್ರು ಅವರೆಲ್ಲ ಅಂದ್ರೆ, ವಯಮೇತದ್ ಬಾಣಂ ಕಾರ್ಯಕರಣ ಸಂಘಾತಂ ಅವಷ್ಟಭ್ಯ ರಾಸಾದಮಿವ ಸ್ತಂಭಾದಯ ಅವಿಶಿಥಿಲೀಕೃತ್ಯ ವಿಧಾರಯಾಮಃ ವಿಸ್ಪಷ್ಟಂ ಧಾರಯಾಮಃ. ನಾವೇ ಒಬ್ಬೊಬ್ಬರು ಪ್ರತ್ಯೇಕವಾಗಿ ಅಸ್ಪದೋರ್ದೇವಷ್ಟ ಸೂತ್ರ ವಯಂ ಭ್ರೂಮಃ ಅಂತ ನಾನು ಹೇಳ್ತೀನಿ, ನಾನೊಬ್ಬನೇ ಹೇಳ್ತಿದ್ದೆ ವಯಂ ಭ್ರೂಮ ಅಂತ ಹೇಳ್ಬೋದು. ಅದು ನಾನು ಅನ್ಕೊಳ್ತಾ ಇರೋದು, ನಾವು ಅಂತ ಇರೋದು. ನಾವು ಮಾಡಿದ ಹಾಗೆ ನಾವು ಈ ಬಾಣವನ್ನಾನೆ ಈ ಕಾರ್ಯಕರಣ ಲಕ್ಷಣ, ಕಾರ್ಯಕರಣ ಸಂಘಾತ ಅಂದ್ರೆ ಗುಂಪು, ಒಟ್ಟು ಈ ದೇಹೇಂದ್ರಿಯ ಒಟ್ಟಿದೆಯಲ್ಲ, ಈ ಒಟ್ಟನ್ನ ಅವಷ್ಟಭ್ಯ ಅಂದ್ರೆ ಹಿಡ್ಕೊಂಡು, ಹಾಗೆ ಉಪ್ಪರಿಗೆ ಮನೆಯನ್ನ ಕಂಬ ಹೇಗೆ ಹಿಡ್ಕೊಂಡಿರುತ್ತೋ ಪಿಲ್ಲರು ಯಾವ ರೀತಿ, ಸ್ತಂಭಾದಯ ಪ್ರಾಸಾದಂ ಇವ, ಸ್ತಂಭ ಅಂದ್ರೆ ಪಿಲ್ಲರು, ಆದ್ಮೇಲೆ ಗೋಡೆ ತಗೋಬಹುದು, ವಾಲ್ ತಗೋಬಹುದು. ಅವು ಹೇಗೆ ಪ್ರಾಸಾದ ಮೇಲೆ ಮನೆಯನ್ನ ಹೇಗೆ ಹಿಡ್ಕೊಂಡಿರುತ್ತದೆಯೋ, ಯಾವ ರೀತಿ ಅವಿಶಿಥಿಲೀಕೃತ, ಸಡಿಲವಾಗದೆ ಬಿಟ್ಟು ಹೋಗದೆ ಬಿಗಿಯಾಗಿ ಗಟ್ಟಿಯಾಗಿ ಹೇಗೆ ಹಿಡ್ಕೊಂಡಿರುತ್ತದೆಯೋ ಆ ರೀತಿ ನಾವು ವಿಧಾರಯಾಮ ವಿಸ್ಪಷ್ಟ ಗಟ್ಟಿಯಾಗಿ ನಾವು ಹಿಡ್ಕೊಂಡಿದ್ವಿ. ನಾವು ಹಿಡ್ಕೊಂಡಿದ್ದಕ್ಕೆ ಈ ದೇಹ ನಿಂತಿರೋದು, ವ್ಯಾಪಾರ ಮಾಡ್ತಿರೋದು, ಬದುಕೊಂಡಿರೋದು ನಮ್ದೇ ಇಲ್ಲಿ ವಿಶೇಷತೆ, ನಮ್ದೇ ಅಸ್ತಿತ್ವ, ನಾವೇ ಪ್ರಧಾನ ಅಂತ ಈ ರೀತಿ ಹೆಮ್ಮೆ ಪಟ್ಕೊಂಡ್ರು. ಕರೆಕ್ಟ್. ಸರಿ, ಅವರು ಏನ್ ಮಾಡ್ಕೊಂಡು ಕರೆಕ್ಟ್, ನೀವು ಹೇಳಿ ಒಪ್ಕೊಳ್ತೇವೆ. ಅದ್ರ ನಿಮ್ಮ ಬಾಕಿ ಎಲ್ಲಾ ವ್ಯವಹಾರಕ್ಕೂ ನಮ್ದೇ ಮೂಲ ಅಂತ ಹೇಳ್ಬೇಕು. ಅವರು ನೀವು ಏನೇನೇನು ಬದುಕಿನಲ್ಲಿ ಏನೇನು ಮಾಡ್ತೀರೋ ನಿಮ್ಮ ಅಸ್ತಿತ್ವದಿಂದ ಮೊದಲುಕೊಂಡು ಎಲ್ಲಕ್ಕೂ ನಾವೇ ಕಾರಣ, ನಮ್ಮಿಂದ ನಿಮ್ಗೆಲ್ಲ ನಡೀತಿರೋದು ಅಂತ ಹೇಳ್ಬೇಕು ಅಂತ ಉದ್ದೇಶ. ನೀವು ಹೇಳ್ತಿರೋದು ಅನನ್ಯತೆ, ಬೇರೆ ಅಲ್ಲ ಅಂತ, ಅದೇ ಅಧ್ಯಾಯದಿಂದ ತೋರಿಸೋದು ಅಂತ.
ಅದು ತತ್ವದೃಷ್ಟಿಯಿಂದ ಕರೆಕ್ಟ್ ಅದು, ಅದೇ ಎಲ್ಲ ಆಗಿರೋದು, ಪಂಚಭೂತವೇ ಇದೆಲ್ಲ ಆಗಿರೋದು ಅಂತ. ಇವು ಹಾಗನ್ಕೊಟ್ಟಿಲ್ಲ ಇವರಿಗೆ. ನನ್ನಿಂದೇ ನಡೀತಾ ಇರೋದು, ಒಂದು ಫಂಕ್ಷನ್ ಅಲ್ಲಿ ನಾನ್ ಮೈನು, ನಾನ್ ಪ್ರಧಾನ, ನನ್ನಿಂದ ನಡೆಯೋದೇ ಇಲ್ಲ ಅಂತ ಕೆಲವರು ಅನ್ಕೊಳ್ತಾರಲ್ಲ, ಆ ರೀತಿ ಇವ್ರು ಅಂದ್ಕೊಟ್ರು. ಸ್ಪಷ್ಟವಾಗಿ ಧಾರಣೆ ಮಾಡ್ಕೊಂಡಿದೀವಿ. ಅಂದ್ರೆ ಮಾಯೈವ ಏಕೇನ ಅಯಂ ಸಂಘಾತೋ ಧೀಯತೆ ಇದು ಏಕೈಕಸ್ಯ ಅಭಿಪ್ರಾಯ. ಇಲ್ಲಿ ಬರ್ದು ನೋಡಿ, ಒಬ್ಬೊಬ್ರದು ಏಕೈಕಸ್ಯ, ಕಣ್ಣಿಂದು, ಕಿವಿದು, ಮೂಗಿಂದು, ಬಾಯಿ ಒಬ್ಬೊಬ್ರದು ಕೂಡ ನನ್ನಿಂದಲೇ, ನನ್ನೊಬ್ಬರಿಂದಲೇ, ನಾನು ಆತ್ಮದಿಂದಲೇ, ನಾನೊಬ್ಬನೇ ಈ ಸಂಘಾತವನ್ನ ಇಟ್ಕೊಂಡಿದ್ದೀನಿ, ಧಾರಣೆ ಮಾಡ್ಕೊಂಡಿದ್ದೀನಿ, ನಾನೇ ಇಲ್ಲಿ ಮುಖ್ಯ ಪ್ರಧಾನ, ನಾನಿಲ್ಲದೆ ಹೋದ್ರೆ ನಿಮ್ಗೆ ಏನೂ ಇಲ್ಲ ಎಂಬುದಾಗಿ ಪ್ರತಿಯೊಬ್ಬರು ಇಲ್ಲಿ ಅಭಿಮಾನಕ್ಕೆ ಪಕ್ಕ ಆಗ್ಬಿಟ್ರು, ಸಿಕ್ಕಾಕೊಂಡ್ಬಿಟ್ರು, ಅಭಿಮಾನ ಗುರುತಾಗ್ಬಿಟ್ರು. ಇದನ್ನು ನೋಡ್ಲ ಯಾರೋ, ತಾನ್ ವರಿಷ್ಠ ಪ್ರಾಣ ಉವಾಚ ಮಾ ಮೋಹಮಾಪದ್ಯಥಾ ಅಹಮೇವೈತತ್ ಪಂಚಧಾತ್ಮಾನಂ ಪ್ರವಿಭಜ್ಯ ಏತದ್ಬಾಣಮವಷ್ಟಭ್ಯ ವಿಧಾರಯಾಮಿ. ವಿಧಾರಯಾಮೀತಿ ಅಲ್ಲಿ ಹೋಗ್ರಿ, ವಿಧಾರಯಾಮೀತಿ ಯೇ ಅಶ್ರದ್ಧಾನಾ ಬಭೂವುಃ ತಾನ್ ವರಿಷ್ಠಃ ಪ್ರಾಣ ಉವಾಚ ಮಾ ಮೋಹಮಾಪದ್ಯಥಾ ಅಹಮೇವೈತತ್ ಪಂಚಧಾ ಆತ್ಮಾನಂ ಪ್ರವಿಭಜ್ಯ ಏತದ್ಬಾಣಮವಷ್ಟಭ್ಯ ವಿಧಾರಯಾಮೀತಿ ಯೇ ಅಶ್ರದ್ಧಾನಾ ಬಭೂವುಃ. ತಾನ್ ವರಿಷ್ಠಃ ಪ್ರಾಣಃ ಉವಾಚ ಮಾ ಮೋಹಂ ಆಪದ್ಯಥಾ ಅಹಂ ಏವ ಏತತ್ ಪಂಚಧಾ ಆತ್ಮಾನಂ ಪ್ರವಿಭಜ್ಯ ಏತತ್ ಬಾಣಂ ಅವಷ್ಟಭ್ಯ ವಿಧಾರಯಾಮಿ ಇತಿ ತೇ ಅಶ್ರದ್ಧಾನಾಃ ಬಭೂವುಃ. ತಾನ್ ವಾಗಾದಿಗಳನ್ನು ಕುರಿತು ವರಿಷ್ಠ, ವರಹ ವರಿಯಾಂ ವರಿಷ್ಠ ಸೂಪರ್ಲೇಟಿವ್, ಅತ್ಯಂತ ಶ್ರೇಷ್ಠನಾದವನು ಯಾರೋ ಪ್ರಾಣ, ಅವನು ಇದು ಶ್ರುತಿ ಹೇಳ್ತಿರೋರು ವರಿಷ್ಠ ಅಂತ, ಅವನು ಹೇಳ್ಕೊಂಡದ್ದಲ್ಲ, ಪ್ರಾಣ ಹೇಳ್ಕೊಂಡದ್ದಲ್ಲ, ಶ್ರುತಿ ನಮ್ಗೆ ಹೇಳ್ತಿದೆ. ಆ ವರಿಷ್ಠ ಪ್ರಾಣದಲ್ಲ ಅವನು ಇವ್ರನ್ನ ಕುರಿತು ಹೇಳ್ದ, ಮಾ ಮೋಹ ಮಾಪದ್ಯಥಾಲೆ, ಮೋಹ ಹೊಂದ್ಬೇಡ್ರೋ, ಅಭಿಮಾನ ಪಟ್ಕೋಬೇಡ್ರೋ, ನಿಮ್ದು ಅವಿವೇಕ ಕಂಡ್ರೋ, ಮೋಹ ಹೊಂದಬೇಡ್ರೋ. ಮೋಹ ಮಾ ಆಪದ್ಯಥ, ಮಾ ಅಂದ್ರೆ ಬೇಡ ಅಂತ, ಮೋಹವನ್ನು ಹೊಂದಬೇಡಿ. ಯಾಕಂದ್ರೆ ಅಹಮೇವಾ, ನಾನೇ, ಇಲ್ಲಿ ನಾನು ಅನ್ನೋದಿಲ್ಲ, ಅಭಿಮಾನ ಇಲ್ಲ ಇವನಿಗೆ, ನಿನ್ನ ಅಭಿಮಾನದಂತೆ. ಯಾಕಂದ್ರೆ ಮಾತಿನಲ್ಲಿ ಪರಿಚಯಕ್ಕೂ ಅದೇ ಮಾತು, ಅಭಿಮಾನಕ್ಕೂ ಅದೇ ಮಾತು. ಇವಾಗ ನಾನ್ ಕೆಲಸ ಮಾಡಿದೆ ಎನ್ನುವಾಗ ಹೆಮ್ಮೆಯಿಂದ ಅದನ್ನ ಹೌದು, ಯಾರು ಮಾಡ್ರಪ್ಪ ಅಂದ್ರೆ ಗುರುತಿಸೋ ಪರಿಚಯಕ್ಕೂ ಅದೇ ನಾನು ಅಂತ ಹೇಳ್ಬೇಕಾಗತ್ತೆ. ಅದೇ ಅಲ್ಲಿ ಅಭಿಮಾನ ಇದೆಯೋ ಇಲ್ಲೋ ಅಂತ ಅವನವನು ತೀರ್ಮಾನ ಮಾಡ್ಕೋಬೇಕು. ಇಲ್ಲಿ ಪ್ರಾಣನಿಗೆ ಅಭಿಮಾನ ಇಲ್ಲ, ಅವನು ಸರ್ವಾತ್ಮನಾಗಿರ್ತಕ್ಕವನು. ಹಾಗಾಗಿ ಅಹಂಕೃತ್ಸಸ್ಯ ಪ್ರಭವ ಅಹಂ ಸರ್ವಂ ಮತ್ತ ಸರ್ವಂ ಪ್ರವರ್ತದೆ ಅಂತಲ್ಲ, ಅಲ್ಲಿ ಅಹಂ ಅನ್ನೋದಲ್ಲಿ ವಿದ್ಯಮಾನವಾದ ಅದು ಇದಲ್ಲ, ಅಭಿಮಾನವಾದ ಅಲ್ಲ. ಆ ರೀತಿ ನಾನು ಈ ಈ ಈ ಬಾಣವನ್ನ, ಏತದ್ ಬಾಣಂ ಪಂಚಧಾ ಅನ್ನೋ ಧಾ ಶಬ್ದ ಪ್ರಕಾರ ವಚನ, 5 ಪ್ರಕಾರ ಓಡ್ಕೊಂಡು, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹೇಳಿ 5 ಪ್ರಕಾರವಾಗಿ ನನ್ನನ್ನೇ ಓಡ್ಕೊಂಡು, ಪರಿಭಜ್ಯ ಅನ್ನೋದು ಓಡ್ಕೊಂಡು, ಪ್ರಾವಿ 2 ಉಪಸರ್ಗ, ದಂಜೋ ಆಮರ್ದಿನ ಧಾತು ಲೆಪ್ಪು ಓಡ್ಕೊಂಡು ಈ ಬಾಣವನ್ನ ಅವಷ್ಟಭ್ಯ, ಅವ ಉಪಸರ್ಗ, ಸ್ತಂಭನೆ ಹಿಡ್ಕೊಂಡು, ನಾನು ಹಿಡ್ಕೊಂಡ್ಬಿಟ್ಟು ಧಾನ್ಯ ಮಾಡ್ಕೊಂಡಿದ್ದೀರಿ ಕಣ್ರಪ್ಪ, ನೀ ಅಭಿಮಾನ ಪಟ್ಕೋಬೇಡಿ, ಮೋಹ ಪಟ್ಕೋಬೇಡ್ರಿ ಇಷ್ಟು ಹೇಳ್ದ. ಇಷ್ಟು ಹೇಳಿದ್ರೆ ನಂಬ್ಕೋಬೇಕಾಗಿತ್ತೋ ಇಲ್ವಾ, ತಪ್ಪಿರ್ಬೇಕಾಗಿತ್ತೋ ಇಲ್ವಾ, ಸುಮ್ಕಿರ್ಬೇಕಾಗಿತ್ತು, ಒಪ್ಕೋಬೇಕಾಗಿತ್ತು. ಅಶ್ವತ್ಥ ಹೇಗ ನೀನು ನಮ್ಮ ಒಬ್ಬನು. ಮತ್ತು ಪಾಠಶಾಲೆಯಲ್ಲಿ ನಾನು ಬಾಯ್ದಲ್ಲಿ ಹೇಳಿದಾಗ ಜ್ಞಾನಪ್ರಸನ್ನ ಬಂದು ಸೇರ್ಕೊಂಡಿದ್ರು. ಜ್ಞಾನಪ್ರಸನ್ನ ಸೇರ್ಕೊಂಡಾಗ ಸನ್ಯಾಸ ಇದಲ್ಲ, ಅವರು ಮುಂಜಾವಲ್ಲ ಇದಾಯ್ತು. ಅವ್ರು ಸ್ವಲ್ಪ ಜ್ಞಾನಪ್ರಸನ್ನ ಏನೋ ಏನು ಹೇಳೋದು, ಹೀಗೆ ನೀವೇ ಹೇಳಕ್ಕೆ ನೀವು ಜಾಸ್ತಿ ಸುಮ್ಕಿರಿ ಹಾಗೆ ಅಂತ. ಹಾಗೆ ಅಭಿಮಾನ, ನಾನು ಹೇಳಿದ್ರೆ ಗುರು ಹೇಳ್ತಿದ್ದಾರೆ ಆಯ್ತು ಮಾಡ್ತೀವಿ ಹಾಗೆ ಅಂತ. ಇವ್ರೇನಾದ್ರು ಕೆಲಸ ಹೇಳಿದ್ರೆ ನೀನಾರು ಹೇಳ್ತೇ ಅಂತ, ಅದೇ ಕೆಲಸ ನಾನು ಹೇಳಿದ್ರೆ ಮಾಡ್ತಿದ್ರು. ಅದು ಇವ್ರು ಹೇಳಕ್ಕೆ ನೀನ್ ಹೇಳೋ ಅಧಿಕಾರ ಇಲ್ಲ ಅಂತ. ಹೆಂಗೆ ಇವ್ರಿಗೆ ಹಂಗೆ ಬುದ್ಧಿ. ಇವ್ರಿಗೆ ಏನಂತೂ ನಾವು ಸಮ್ಮತ್ತ ಇದು ಕಾರಿತ್ವ, ಸಮ್ಮತ್ತ ಒಟ್ಟುಕೊಂಡು ಕೆಲಸ ಮಾಡ್ತಾ ಇದ್ವಿ ನಾವೆಲ್ಲ ಒಟ್ಟು ಸೇರಿ. ಒಬ್ಬ ಸ್ವಾಮಿ ಇದ್ದಾನೆ ಚೇತನಾದವನು, ಅವನು ನೀನು ನಮ್ಮಲ್ಲಿ ಒಬ್ಬ, ನಿನ್ಗೇನು ವಿಶೇಷ ಅಂತ ಆರತಿ ಅಂದ್ಕೊಂಡು ಅವರು ನಂಬ್ಕೊಳ್ಳಿಲ್ಲ, ಒಪ್ಕೊಳ್ಳಿಲ್ಲ. ಇರ್ಲಿ ಹೇಳಿದೆ ಏನಂತ ಇದ್ದನು ಅಷ್ಟೇ. ಒಂದು
ತಾನ್ ಏವಂ ಅಭಿಮಾನವತಃ ವರಿಷ್ಠ ಮುಖ್ಯ ಪ್ರಾಣ ಉವಾಚ. ಈ ರೀತಿ ಅಭಿಮಾನ ಉಳ್ಳವರಾಗಿರುವ ವಾಗಾದಿಗಳನ್ನು ಕುರಿತು ಶ್ರೇಷ್ಠನಾದಂತಹ ಪ್ರಾಣ, ಉತ್ತಮನಾದಂತಹ ಪ್ರಾಣ ಅವನು ಇವರನ್ನು ಹೇಳಿದ. ಮೈವಂ ಮೋಹಂ ಆಪದ್ಯಥ ಅವಿವೇಕಿತೆಯ ಅಭಿಮಾನಂ ಮಾ ಕುರುತ. ಈ ರೀತಿಯಾಗಿ ಮೋಹವನ್ನು ನೀವು ಹೊಂದಬೇಡಿ ಎಂದ್ರು. ಅಲ್ಲಿ ಅವಿವೇಕತಾ ಇದೆಯಲ್ಲ, ಅವಿವೇಕ ಅನ್ನೋದೇ ಭಾವಾರ್ಥ, ಅವಿವೇಕತ ಬರೋಲ್ಲ. ಅದಕ್ಕೆ ಅವಿವೇಕಿಯನ್ನು ಗುಣವಾಚಕ, ಅದಕ್ಕೆ ಗುಣಕ್ಕೆ ಭಾವ ಬರುತ್ತೆ. ಅದಕ್ಕೆ ಸ್ವಾಮಿಗಳು ಅವಿವೇಕತ ಅನ್ನೋದನ್ನ ತಿದ್ದುಗಳು ಅವಿವೇಕಿತೆಯ ಮಾಡ್ಕೊಂಡಿದ್ದಾರೆ, ಪಾಠ ಅಂತ ಕೊಟ್ಟಿದ್ದಾರೆ. ಆದ್ರೆ ಇದೇ ಪಾಠ ಹೇಗೋ ಹೊಂದಿಸ್ಕೋಬಹುದು. ಆದ್ರೆ ತಾಪ್ರತ್ಯಯ ಇದೆಯಲ್ಲ, ಆ ತಾಪ್ರತ್ಯಯ ಭಾವಾರ್ಥ ಬರುತ್ತೆ. ಇವು ಶುಕ್ಲತಾ, ಕೃಷ್ಣತ, ಗುರುತ ಅಂತ. ಅದಕ್ಕೆ ಲುಟ್ಟು ಇದೆಯಲ್ಲ, ಅವಿವೇಕ ಅನ್ನೋದು ಲುಟ್ಟು ಪ್ರತ್ಯಯ, ಅದು ಭಾವಾರ್ಥವೇ. ಭಾವಾರ್ಥವೇ ಇದು ಭಾವಾರ್ಥ ಬರಲ್ಲ. ಶುಕ್ಲತ ಆದ್ಮೇಲೆ ತಾವೇ ಬರಲ್ಲ. ಅವಿವೇಕಿ ಅನ್ನೋದು ಗುಣವಾಚಕ, ಅವಿವೇಕಿ ಅದು, ಅದಕ್ಕೆ ಭಾವ ಬರುತ್ತೆ. ಗುಣವಾಚಕಕ್ಕೆ ಭಾವವಾಚಕ ಬರುತ್ತೆ, ಭಾವವಾಚಕಕ್ಕೆ ಭಾವವಾಚಕ ಬರಲ್ಲ. ಅವಿವೇಕತಾ ಬರಲ್ಲ, ಅವಿವೇಕಿತ ಬರ್ಬೇಕು. ಹಾಗೆ ಹೇಳ್ಬೇಕು. ಅದು ಹೇಳ್ಬಿಡ್ತಾರೆ, ಪ್ರಯೋಗ ಮಾಡ್ತಾರೆ, ಅದಕ್ಕೆ ಗೊತ್ತಿಲ್ಲ ಅವರಿಗೆ. ವ್ಯಾಕರಣದ ಸೂಕ್ಷ್ಮಾಂಶ ನೋಡ್ಬೇಕು. ಅದು ಅವಿವೇಕಿ ಯಾವ ಪ್ರತ್ಯಯ, ಅವಿವೇಕ ಯಾವ ಪ್ರತ್ಯಯ ಅಂತ. ಅವಿವೇಕಿ ವಿವೇಕ ಸ್ಥಿತಿ ವಿವೇಕಿ ನ ವಿವೇಕಿ ಅವಿವೇಕಿ ಗುಣವಾಚಕ. ಅವಿವೇಕದಿಂದ ತಾ ಹಾಕೋದಿಲ್ಲ, ಅವಿವೇಕದಿಂದ ಆಗತ್ತೆ. ಅವಿವೇಕಕ್ಕೆ ತೃತೀಯ ಉಂಟು, ವಿಭಕ್ತಿ ಉಂಟು. ಅವಿವೇಕವು ಅವಿವೇಕವನ್ನು ಅವಿವೇಕದಿಂದ ಅವಿವೇಕಕ್ಕೆ ಆಗಲ್ಲ ಉಂಟು. ತಾಯಿಗೆ ಅವಿವೇಕತ ಅದು ಬರಲ್ಲ. ಅವಿವೇಕ ಅನ್ನೋಕ್ಕೂ ಅವಿವೇಕತ ಅನ್ನೋಕ್ಕೂ ಒಂದೇ ಅರ್ಥ. ಅವಿವೇಕವಾಗಿರೋದು ಒಂದು ಅರ್ಥ, ಅವಿವೇಕತ ಅನ್ನೋದು, ಅವಿವೇಕಿತ ಅಂದು ಅವಿವೇಕ ಅಂದು ಅದೇ ಅರ್ಥ. ಹಾಗೆ ಅವಿವೇಕಕ್ಕೆ ತಾ ಬರಲ್ಲ. ಹಾಗೆ ಸ್ವಾಮಿಗಳು ಅವಿವೇಕಿತ ಅಂತ ಈ ಪಾಠ. ಈ ರೀತಿ ಮೋಹವನ್ನು ಹೊಂದಬೇಡ್ರೋ, ಲೇ ವಾಗಾದಿಗಳರ ಕೇಳ್ರೋ, ನನ್ನ ಮಾತು ಕೇಳ್ರೋ, ಅವಿವೇಕ ಹೊಂದಬೇಡ್ರೋ. ಅವಿವೇಕ ನೀವು ಅಭಿಮಾನ ಹೊಂದಿದ್ರೆ ಅವಿವೇಕ ಆಗುತ್ತದು. ಆ ಅವಿವೇಕಿತದಿಂದ, ಅವಿವೇಕತ್ವದಿಂದ, ಅದು ಅವಿವೇಕಿತೆಯಿಂದ. ಅವಿವೇಕಿಯಾಗಿದ್ದು ಅವಿವೇಕತೆಯಿಂದ, ಅವಿವೇಕದಿಂದ ಅಷ್ಟೇ, ಅವಿವೇಕದಿಂದ, ಅವಿವೇಕತೆ ಇಲ್ಲ. ಅವಿವೇಕದಿಂದ ಈ ರೀತಿ ಅಭಿಮಾನವನ್ನು ಹೊಂದ್ಕೋಬೇಡಿ, ಪಡ್ಕೋಬೇಡ್ರಿ, ಮಾಡ್ಕೋಬೇಡಿ ಅಂತಂದ. ಯಸ್ಮಾತ್ ಅಹಮೇವ ಏತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಿ ಪಂಚಧ ಆತ್ಮಾನಂ ಪ್ರವಿಭಜ್ಯ ಪ್ರಾಣಾದಿ ವೃತ್ತಿಭೇದಂ ಸ್ವಸ್ಯ ಕೃತ್ವ ವಿಧಾರಯಾಮಿ. ನಾನೇ ನನ್ನನ್ನ 5 ಪ್ರಕಾರ ಓಡ್ಕೊಂಡು ಪ್ರಾಣಾದಿ ವೃತ್ತಿಭೇದವನ್ನ ನಂದನ್ನ ಒಂದನ್ನು ಮಾಡ್ಕೊಂಡು ಈ ಬಾಣವನ್ನ ಶರೀರವನ್ನ ಹಿಡ್ಕೊಂಡಿದ್ದೀನಿ, ದಾನ ಮಾಡ್ಕೊಂಡಿದ್ದೀನಿ. ನನ್ನದೇ ಈ ವ್ಯಾಪಾರ ಹಿಡ್ಕೊಂಡಿರೋದು. ನಾನ್ ಹೋದೆ ಅಂದ್ರೆ ಇದು ಕುಣಪ ಹೆಣ ಬರುತ್ತೆ. ನಾನಿದ್ರೆ ಏನಾದ್ರು ಇದನ್ನ ನಾನಿದ್ರೆ ಮುಟ್ಟಿದು ಸ್ಥಾನ ಇಲ್ಲ, ನಾನು ಹೋದ್ರೆ ನೋಡ್ದು ಸ್ಥಾನ. ಈ ಹೆಣ ಪ್ರಾಣ ಹೋದ್ಮೇಲೆ ಹೆಣ ನೋಡ್ದೆ ಸ್ನಾನ ಮಾಡ್ಬೇಕು. ಪ್ರಾಣ ಇದ್ದಾಗ ಮುಟ್ಟಿದು ಸ್ಥಾನ ಇಲ್ಲ. ನೋಡಿ ಎಂಥ ಶುದ್ಧ ಪ್ರಾಣ. ಹಾಗೆ ಪ್ರಾಣ ವಿಶುದ್ಧ ಅಂತಿದ್ರು. ಶವ ಮುಟ್ಟಿದ್ರೆ ಜನ್ಮರಾಶಿ ಮಾಡ್ಬೇಕು ಅಂತಾರೆ ನಮ್ಮಲ್ಲಿ. ಹೆಣ ಮುಟ್ಟಿದ್ರೆ ಜನ್ಮರಾಶಿ ಮಾಡ್ಬೇಕು, ಸಶೀಲ ಸ್ನಾನ ಮಾಡ್ಬೇಕು ಅಂತ, ನೋಡ್ದೆ ಸ್ನಾನ ಮಾಡ್ಬೇಕು ಅಂತ. ಹೆಣ ಜೀವ ಪ್ರಾಣ ಇದ್ದಾಗ ನೋಡೋದಲ್ಲ, ಮುಟ್ಟಿದ್ರು ಸ್ಥಾನ ಇಲ್ಲ. ಅದ ಎಂಥ ವಿಶೇಷ ಇದು. ನಾನೇ ನನ್ನನ್ನ 5 ಪ್ರಕಾರ ಹೊಡ್ಕೊಂಡು ಈ ಶರೀರದ ಬಾಣವನ್ನ ಹಿಡ್ಕೊಂಡಿದ್ದೀನಿ, ದಾನ ಮಾಡ್ಕೊಂಡಿದ್ದೀನಿ, ಗಟ್ಟಿ ಬೆಳ್ಕೊಂಡಿದ್ದೀನಿ. ಇತ್ಯುಕ್ತವತಿ ತಸ್ಮಿನ್ ತೇ ಅಶ್ರದ್ಧಾನಾಃ ಅಪ್ರತ್ಯಯವಂತಃ ಬಭೂವು ಕಸನೇತದೇವಮಿತಿ ಇತಿ ಉಕ್ತವತಿ. ಯಾವ ಭಕ್ತಿ? ಉಕ್ತವತಿ ಸಪ್ತಮಿ. ಉಕ್ತವತಿ ಸತಿ, ಸತಿ ತುಂಬಾ ಬಿಸಿ ಇದೆ. ಉಕ್ತವತಿ ಸತಿ ಇವನು ಹೇಳುವಾಗಿ, ಯಾರೋ ಆ ಪ್ರಾಣನು. ತಸ್ಮಿನ್ ಉಕ್ತವತಿ ಇದೆ ನೋಡಿ, ಸತಿ ಸಪ್ತಮಿ ಅಂತ. ಸತ್ಯ ರಾಮೇ ವನಂಗತಿಯ ಸತಿ, ರಾಮನು ಕಾಡಿಗೆ ಹೋಗಲಾಗಿ, ಆ ರೀತಿ ಬರುತ್ತೆ ಇದು. ತಸ್ಮಿನ್ ಉಕ್ತಪತಿ ಸತಿ, ಅವನು ಹೇಳಲಾಗಿ. ಅಂದ್ರೆ ಆ ವಾಗಾದಿಗಳು ಅಶ್ರದ್ಧಾನ ಅಂದ್ರೆ ಅಪ್ರತ್ಯಯ. ಪ್ರತ್ಯಯ ಅಂದ್ರೆ ನಂಬ್ಕೋದು. ಕಪ್ರತ್ಯಯ ಭವಾನ್ ಶಃ ಆಗಮಿಸಿ ಕಪ್ರತ್ಯಯ ಹಾಗೆ ಹೇಳ್ತಾರೆ. ನಾಳೆ ನೀನು ಬರ್ತೀಯ ಗ್ಯಾರಂಟಿ ಏನು? ಇವತ್ತೇನೋ ನಾಳೆ ಕೊಡ್ತೀನಿ ದುಡ್ಡು, ನಾಳೆ ಬರ್ತೇನೆ ಏನ್ ಗ್ಯಾರಂಟಿ? ಕಪ್ರತ್ಯಯ. ಪ್ರತ್ಯಯೋ ನಾಮ
ಒಂದರ್ಥ ಇದೆ ಜ್ಞಾನ ಅರಿವು ಅಂತ, ಇನ್ನೊಂದರ್ಥ ನಂಬಿಕೆ ಅಂತ. ಸಂದರ್ಭ ಇಲ್ಲಿ ನಂಬಿಕೆಯನ್ನೇ ಹೊಂದಲಿಲ್ಲ, ನಂಬಲೇ ಇಲ್ಲ, ಒಪ್ಕೊಳ್ಳಿಲ್ಲ, ಕಸಬಿ ಹೆಂಗ ನೀನೇನು ವಿಶೇಷ, ನೀನು ನನ್ನ ಹಾಗೆ ಬಂದವರಪ್ಪ, ನೀನು ನಮ್ಮಂಗ ಒಂದಪ್ಪ, ಈಗ ನಮ್ಮ 10 11 ನೀನು ಒಬ್ಬ, ಏನ್ ವಿಶೇಷ ಬುದ್ಧ, ನಮ್ಮ ಒಪ್ಕೊಳಕ್ಕಾಗತ್ತಾ, ಸಾಧ್ಯ ಇಲ್ಲ ಅಂತ ಈ ರೀತಿ ಸ್ವಲ್ಪ ಉದಾಸೀನ ತೋರಿಸಿದ್ರು. ಅದು ಆಮೇಲೆ ಗೊತ್ತಾಯ್ತು ಯಾರಿಗೆ, ಓಹೋ ಬರ್ಕೊಟ್ರ ತಡೀರಿ, ಇನ್ನು ಹೀಗಂದ, ಇದು ಎದ್ದಿಲ್ಲ. ಸೋಭಿಮಾನಾತೆ ಊರ್ಧ ಮುತ್ಕ್ರಾಮತ ಇವ ತಸ್ಮಿನ್ ಮುತ್ಕ್ರಾಮತಿ ಅಚೇತರೆ ಸರ್ವೇ ಸರ್ವೇ ಏವೋತ್ಕ್ರಾಮಂತೆ ಪ್ರತಿಷ್ಠಮಾನೆ ಸರ್ವ ಏವ ಪ್ರಾತಿಷ್ಠಂತೆ ಯಥಾ ಮಕ್ಷಿಕಾ ಮಧುಕರ ರಾಜಾನಂ ಕ್ರಾಮಂತಂ ಸರ್ವಾ ಏವೋತ್ಕ್ರಾಮಂತೆ ಪ್ರತಿಷ್ಠಮಾನೆ ಸರ್ವ ಏವ ಪ್ರಾತಿಷ್ಠಂತ ಪ್ರಾತಿಷ್ಠಂತೆ ಅಂತ ಏವಂ ಇದು ರೂಪ ಇದೆ. ಏವಂ ವಾಂಗ್ಮನಶ್ಚಕ್ಷುಶ್ರೋತಂಚ ತೇ ಪ್ರೀತಾಃ ಪ್ರಾಣಂ ಸ್ತುನ್ವಂತಿ ಸೋಭಿಮಾನಾದೂರ್ಧ್ವಕ್ರಾಮತ ಇವ ಸುನೋ ತದ್ಯಥಾ ಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾ ಏವೋತ್ಕ್ರಾಮಂತೆ ತಸ್ಮಿಶ್ಚ ಪ್ರತಿಷ್ಠಮಾನೆ ಸರ್ವಾ ಏವ ಪ್ರಾತಿಷ್ಠಂತೆ ಏವಂ ವಾಂಗ್ಮನಶ್ಚಕ್ಷುಶ್ರೋತಂಚ ಏತೇ ಪ್ರೀತಾಃ ಪ್ರಾಣಂ ಸ್ತುನ್ವಂತಿ ಸಹ ಅಭಿಮಾನಾತ್ ಊರ್ಧ್ವಂ ಉತ್ಕ್ರಾಮತೆ ಇವ ತಸ್ಮಿನ್ ಉತ್ಕ್ರಾಮತಿ ಅಥ ಇತರೆ ಸರ್ವೇ ಏವ ಉತ್ಕ್ರಾಮಂತೆ ತಸ್ಮಿನ್ ಚ ಪ್ರತಿಷ್ಠಮಾನೆ ಸರ್ವೇ ಏವ ಪ್ರಾತಿಷ್ಠಂತೆ ತತ್ ಯಥಾ ಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾಃ ಏವ ಉತ್ಕ್ರಾಮಂತೆ ತಸ್ಮಿನ್ ಚ ಪ್ರತಿಷ್ಠಮಾನೆ ಸರ್ವಾಃ ಏವ ಪ್ರಾತಿಷ್ಠಂತೆ ಏವಂ ವಾಕ್ ಮನಃ ಚಕ್ಷುಃ ಶ್ರೋತ್ರಂ ಚ ಸತ್ತೇ ಪ್ರೀತಾಃ ಪ್ರಾಣಂ ಸ್ತುನ್ವಂತಿ. ಸಹ ಅವನು ಕೂಡ ಅಭಿಮಾನದಿಂದಲೇ ಬಂತೆ, ಯುವಕಾರ ಹಾಕಿದೆ. ಊರ್ಧ್ವ ಅಭಿಮಾನಾದಿವ ಊರ್ಧ್ವ ಉತ್ಕ್ರಾಮದಿವ, ಅಭಿಮಾನವೋ ಮನುಷ್ಯನಿಗೆ ನೀನೇ ನೀನೇ ಹೆಚ್ಚು ಹೌದಾ ನಾನು ಬರ್ತೀನಿಪ್ಪ ಹೊರಟಾಗ್ತಾ ಲೋಕದಲ್ಲೇ ತುಂಬಾ ನೀವು ಹರ್ಟ್ ಮಾಡ್ಬಿಟ್ರೆ ನಿಂದ ಏನು ಇಲ್ಲಪ್ಪ, ನಿನ್ ವಿಶೇಷ ಇಲ್ಲ ಅಂದ್ರೆ ಸರಿ ಹಾಗಾದ್ರೆ ನೀವೇ ಮಾಡ್ಕೊಳ್ರಪ್ಪ ನಾನು ಬರ್ತೀನಿ ಅಂತ ಲೋಕದಲ್ಲಿ ಅಂತಾರಲ್ಲ, ಆ ತರವೋ ಎಂಬಂತೆ ಶ್ರುತಿ ಆ ತರ ಹೋಲಿಸ್ತಾ ಇದೆ. ಅವನಿಗೆ ಅಭಿಮಾನ ಇಲ್ಲ, ಅದು ಅದರ ತರ ಹೇಳ್ತಾ ಇದೆ, ನಮಗೆ ಅರ್ಥ ಆಗಲಿ ಅಂತ ಹೇಳಿ ಆ ಅಭಿಮಾನದಿಂದ ಎಂಬಂತೆ ಊರ್ಧ್ವಂ ಉತ್ಕ್ರಾಮತ ಇವ, ಮೇಲಕ್ಕೆ ಏಳುತ್ತಲೋ ಎಂಬಂತೆ. ಇನ್ನು ಎದ್ದಿಲ್ಲ, ಎದ್ದ ಕಥೆ ಮುಗೀತು, ಇನ್ ಬರೋಕೆ ಆಗಲ್ಲ. ಹಾಗೆ ಹೇಳ್ತೀನೋ ಒಂದು ಹಾಗೆ ತಸ್ಮಿನ್ ಉತ್ಕ್ರಾಮತಿ ಸತಿ ಸತಿ ಸಪ್ತಮಿ, ಅವನು ಏಳುತ್ತಿರಲಾಗಿ ಇನ್ನು ಏಳೋದಕ್ಕೆ ಹೊರಡುತ್ತಿರಲಾಗಿ ಸರ್ವೈವಾ ಯಾರ ವಾಗಾದಿಗಳ ಕೂಡ ಆ ಉತ್ಕ್ರಾಮತಿ ಯಾರ ಜಗ ಬಿದ್ದು ಬಿಡದೆ, ಆ ಕಣ್ಣಿದಾಯ್ತು, ಭಾಗ ಆಯ್ತು, ಕಟ್ಟ ಆಯ್ತು, ಎಲ್ಲ ಕೈ ಕಾಲ ಇದಾಗ್ಬಿಡ್ತು, ಹಿಂಡ್ಕೊಂಡ್ಬಿಡ್ತೀವಲ್ಲ, ಪ್ರಾಣ ಹೋಯ್ತು ಅನ್ಕೊಂಡೇನಿ. ಈ ಕಾಷ್ಟ ಲೋಷ್ಟ ಸಮ, ಕಟ್ಟಿಗೆ ಮಣ್ಣು ಅದಕ್ಕೆ ಸಮಾನ ಆಗ್ಬಿಡ್ತದೆ ದೇಹ. ತಸ್ಮಿಷ್ಟ ಅವನು ಮತ್ತು ವಾಪಸ್ ಸೆಟ್ ಆದ್ಕೊಳ್ಳೇನಿ. ಅಪ್ಪ ಸರ್ವಯ್ಯಪ್ಪ ಅಯ್ಯಪ್ಪ ಜೀವ ಬಂದಂತ. ಇದರಲ್ಲಿ ಭಾಗವತದಲ್ಲಿ ಆ ಕೃಷ್ಣ ಅಂತರ್ಧಾನ ಆಗ್ಬಿಡ್ತಾನೆ ರಾಸಕ್ರಿಯೆಯಲ್ಲಿ. ಅವ್ರು ರಾತ್ರಿ ಎಲ್ಲ ಪೂರ್ತಿ ಹೊರತಾರಲ್ಲ, ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆ ಬರ್ತಾನೆ. ಒಂದಾರ ಆ ಗೋಪಿಕಾಸ್ತ್ರೀಯರಿಗೆ ಆ ದೇಹ ಮೇಲೆ ಪ್ರಾಣ ಬಂದಿದ್ದಾಯ್ತು ಅಂತ ಕುಪ್ಪಳಿಸ್ಬಿಟ್ರೆ ಒಂದೇ ಕಷ್ಟನೇ ಸಿಕ್ಬಿಟ್ಟ ಸ್ವಾಮಿ ಅಂತ ಹೇಳ್ಬಿಟ್ಟು ಎತ್ಬಿಟ್ಟು ಹಿಡ್ಕೊಂಡೇ ಬಿಟ್ಟಂತೆ. ಎಲ್ಲಿ ಹೋಗಿದ್ದೆ ನೀನು, ಯಾಕೆ ಹಿಂಗ್ ಮಾಡ್ಬಿಟ್ಟೆ, ಯಾಕೆ ಎಷ್ಟು ಹತ್ತಿಬಿಟ್ರು ಅಂದ್ರೆ ಅದು ಅವ್ರಿಗೆ ಅದು ಅವ್ರು ಅದೇ ಉದಾಹರಣೆ ಕೊಟ್ಟಿದ್ದಾರೆ. ದೇಹದಿಂದ ಪ್ರಾಣ ಹೋಗಿ ವಾಪಸ್ ಬಂದು ಹೇಗಾಗುತ್ತೋ ಹಾಗಾಯ್ತು ಅವನಿಗೆ ಅಂತ ಆ ರೀತಿ ಕೊಟ್ಟಿದ್ದಾರೆ ಭಾಗವತ್ಕಾರ. ಆ ಪ್ರಾಣ ಮತ್ತೆ ಹಾಗೆ ಕೂರಲಾಗಿ ಎಲ್ಲವೂ ತಮ್ಮ ಜಾಗದಲ್ಲಿ ಸೆಟ್ಲ್ ಆಗಿ ನೋಡಕ್ ಶುರು ಮಾಡಿದಂತೆ. ಇದಕ್ಕೆ ದೃಷ್ಟಾಂತ ಕೊಡ್ತಾ ಇದೆ. ತಜ್ಜತ ಇದು ಹೇಗಪ್ಪ ಅಂತ ನಿಮ್ಗೆ ಅರ್ಥ ಮಾಡಿಸೋದಾದ್ರೆ, ಮಕ್ಷಿಕಾ ಅಂದ್ರೆ ದುಂಬಿಗಳು, ಜೇನು ಹುಳುಗಳು, ಮಧುಕರ ರಾಜ ಅಂದ್ರೆ ರಾಣಿ ಜೇನು,
ರಾಣಿ ಹುಳು ಇರುತ್ತಲ್ಲ, ಆ ರಾಣಿ ಹುಳು ಅದು ಹೊರಟೋಯ್ತು ಅಂದ್ರೆ ಎಲ್ಲ ಹೊರಟೋಗ್ತಾರೆ. ಅದೆಲ್ಲ ಹೋಗಿ ಕೂತ್ಕೊಳ್ಳುತ್ತೋ ಎಲ್ಲ ಹೋಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಅದು ಹೇಳ್ತಿದ್ದಾರೆ. ಮಕ್ಷಿಕಾಹ ಅಂದ್ರೆ ಜೇನು ನೊಣಗಳು, ಮಧುಕರ ರಾಜ ಅಂದ್ರೆ ತಮ್ಮ ಗುಂಪಿನ ರಾಜನಾಗಿರ್ತಕ್ಕಂಥ ಹೆಡ್ ಪ್ರಧಾನವಾಗಿರ್ತಕ್ಕಂಥದ್ದನ್ನ ಅದು ಉತ್ಕ್ರಾಮಂತ ಹೇಳ್ತಿರುವುದನ್ನು ಅನುಸರಿಸಿ ಸರ್ವಾಹ ಮಕ್ಷಿಕಾಹ ಎಲ್ಲಾ ಜೇನು ನೊಣಗಳು ಕೂಡ ಎದ್ದು ಹೋಗುತ್ತವೆಯೋ ಅದೇ ತಸ್ಮಿಷ್ಟ ಅದೆಲ್ಲ ಹೋಗಿ ಕೂತ್ಕೊಂಡ್ರೆ ಸರ್ವಾಯವ ಪ್ರಾತಿಷ್ಠತೆ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ತಾರೋ. ಇದೇ ರೀತಿಯಾಗಿ ವಾಕು ಮನಸ್ಸು ಚಕ್ಷುಶ್ರೋತ ಎಲ್ಲವೂ ಕೂಡ ಪ್ರಾಣ ಹೊರಟು ಕೂಡಲೇ ಆಯ್ತು ನಮ್ದು ಕೆಲಸ ಮುಗೀತು ಅಂತ ಹೊರಟರು. ಅವನು ಬಂದು ಕೂತ್ಕೊಂಡ್ ಕೂಡಲೇ ಸದ್ಯ ನಮ್ ಜಾಗ ನಾವು ಬಂದಿ ಅಂತ ಹೇಳಿ ಈ ರೀತಿ ಆಯ್ತು. ಇದಾದ ಕೂಡಲೇನೆ ಅವ್ರಿಗೆಲ್ಲ ಏನಿಸ್ತೋ ಸತ್ಯ ನಮ್ಮಲ್ಲಿ ಪ್ರಾಣನೇ ದೊಡ್ಡವನು, ಇವನು ಸ್ತೋತ್ರ ಮಾಡ ಅಂತ ಹೇಳಿ ಪ್ರೀತಾಹ ಸಂತುಷ್ಟರಾದವರಾಗಿ ಮುಖ್ಯ ಪ್ರಾಣನ ಸ್ತೋತ್ರ ಮಾಡಿ ಶುರು ಮಾಡ್ಬಿಟ್ರಂತೆ. ಸ್ತುನ್ವಂತಿ ಧಾತು ಏನೋ ಸ್ತುಯಿ ಇತ್ತು ಉಭಯಪದಿ, ಸ್ತೂಯತೆ ಸ್ತೌತಿ. ಇದ್ಯಾವ್ದಾಗ ಸ್ತುನ್ವಂತಿ ಹೆಂಗಾಗುತ್ತೆ? ಸ್ತೌತಿ ಸ್ತುತಃ ಸ್ತುವಂತಿ ಇರುತ್ತೆ. ಹಿಂದಿನ ಮಳೆಯ ಟಕ್ಕನೆ ಸ್ತುತಿ ಹೊರಬಿಟ್ಟಿದ್ದಾನೆ, ಸ್ತುತಿ ಹೆಂಗೋ ಹೊರಬಿಟ್ಟಿದ್ದಾನೆ. ಸ್ತುನೋತಿ ಸ್ತುನುತಃ ಸ್ತುನ್ವಂತಿ. ಸ್ತುನೋತಿ ಇದು ತನ ಇನ್ನೊಂದು ಧಾತು ಬಂದಿದೆ. ಸ್ತುನೋತಿ ಸ್ತುನುತಃ ಸ್ತುನ್ವಂತಿ. ಸ್ತೌತಿ ಆಗಲ್ಲ. ತನೋತಿ ತನುತಃ ತನ್ವಂತಿ ಅದಾಗಲ್ಲ. ತನಾದಿ ಧಾತು ಬಂದಿದೆ ಅದು ಸ್ತುನ್ವಂತಿ. ಆಯ್ತಾ? ಟೈಮಾ ಇದೆಯಾ? ಸಚ ಪ್ರಾಣ ತೇಷಾಂ ಅಶ್ರದ್ಧಾನತಾಂ ಆಲಕ್ಷ್ಯ ಅಭಿಮಾನಾತ್ ಊರ್ಧ್ವಂ ಉತ್ಕ್ರಾಮತ ಇವ ಇದಂ ಉತ್ಕ್ರಾಂತವಾನಿವ ಸಹ ರೋಷಾತ್ ನಿರಪೇಕ್ಷಃ. ಭಾಷಿಕ ರೋಷ ಸೇರಿಸಿದು ಕೋಪದಿಂದ ಅಂತ. ಸರೋಷಾತ ಪಂಚ ಕೋಪದವನೇ ಅಂತ. ಸಹ ರೋಷಾತ ಸರೋಷಾತ ಸರೋಷಾತ ಆಗ್ಬೇಕು ಅಂತ ಇದು ಸ್ವಾಮಿ ಟಿಪ್ಪುಗಳು ನೋಡಿ. ಸಹ ರೋಷಾತ್ ಎಂಬಲ್ಲಿ ಸಹ ಎಂಬ ಮಾತನ್ನು ಇನ್ನೊಂದು ಸರಣಕ್ಕಾಗಿ ಭಾಷಿಕ ತೋರಿಸಿಕೊಂಡಿರ್ತಾರೆ. ಸರೋಷಾತ್ ಅಂತ ಇದ್ರೆ ರೋಷೇನ ಸಹವರ್ತದೆ ಸರೋಷ. ಕೋಪ ನನ್ನನ್ನು ಗುರುತಿಸ್ತಿಲ್ವಾ, ನಾನ್ ದೊಡ್ಡವನಲ್ಲ ಅನ್ಕೊಂಡಿದ್ದೀರಾ, ನನ್ನ ಹೆಚ್ಚುಗಾರಿಕೆ ಅರ್ಥ ಮಾಡಿಸ್ಕೊಳ್ಬೇಕಾ, ನೋಡಿ ಮಾಡ್ತೀನಿ ಅಂತ ಆ ರೀತಿ ಅದು ಬಂದ್ಬಿಟ್ಟು ಅವನಿಗೂ ಅಭಿಮಾನ ಇದೆ ಅಂತ ಆಗ್ಬಿಡುತ್ತೆ. ಒಂಥರ ಪರಿಚ್ಛಿನ್ನ ಅಭಿಮಾನ ಬಂದ್ಬಿಡುತ್ತೆ. ಆ ಪ್ರಾಣನು ಅವರ ಶ್ರದ್ಧಾಧಾರತೆಯನ್ನ ಅವರ ನಂಬದೇ ಇರುವಿಕೆ ಇದ್ದದ್ದನ್ನ ಕಂಡವನಾಗಿ, ಯಾಕೋ ನನ್ನ ಬಗ್ಗೆ ಅವ್ರಿಗೆ ಏನು ವಿಶೇಷತೆ ಇಲ್ಲ, ನನ್ನನ್ನು ಗುರುತಿಸ್ತಾ ಇಲ್ಲ, ನನ್ನ ಹೆಚ್ಚುಗಾರಿಕೆ ಅವ್ರಿಗೆ ಅರ್ಥವಾಗ್ತಿಲ್ಲ ಎಂಬುದನ್ನು ಬಲ್ಲವನಾಗಿ ತಿಳಿದವನಾಗಿ ಕಂಡು ಅಭಿಮಾನವು ಎಂಬಂತೆಯೇ ಆಳಕ್ಕೆ ಕಂಡವನಾಗಿ ಉತ್ಕ್ರಾಮ ದೈವ ಹೇಳ್ತೀನಿ ಆಯ್ತಪ್ಪ ತೋರಿಸ್ತೀನಿಪ್ಪ ನನ್ನ ವಿಶೇಷತೆ ಏನ ಅಂತ ಹೇಳಿ ಹೇಳುವಂತೆ ಉತ್ಕ್ರಾಂತವಾನಿದ ಎದ್ದು ಹೋಗ್ತಾ ಇದ್ದಾನೋ ಹಾಗೇನೆ ಆ ಕೋಪದಿಂದ ಆ ರೀತಿ ನಟನೆ ಮಾಡ್ದ. ಅದು ಪ್ರಿಟನ್ನು ಅಷ್ಟೇ ನಟನೆ. ಎದ್ದೋಗ್ಲಿಲ್ಲ, ಎದ್ದೋಗ್ರೆ ಸ್ತೋತ್ರ ಮಾಡಕ್ಕೆ ಇರ್ತಾರೆ. ನಿರಪೇಕ್ಷರಾಗಿದ್ರೆ ಯಾರು ಬರ್ಬೇಕಾಗಿಲ್ಲ, ನಾನೊಬ್ಬನ ಹೋಗ್ತೀನಿ ಬರುತ್ತೆ ಅಂತೇಳಿ ಯಾರು ಅಪೇಕ್ಷೆ ಇಟ್ಕೊಳ್ದೇನೆ ಅವನು ಹೊರಟು ಹೋಗ್ತೀನಿ ಅಂತನೂ ಹಾಗೆ ಆ ರೀತಿ ಒಂದು ನಟನೆ ಮಾಡ್ದ. ತಸ್ಮಿನ್ ಉತ್ಕ್ರಾಮತಿ ಯದ್ವರ್ತಂ ದೃಷ್ಟಾಂತೇನ ಪ್ರತ್ಯಕ್ಷೀಕರೋತಿ. ಅವನು ಹೇಳುತ್ತಿರುವಾಗ ಏನಾಯ್ತು, ಏನ್ ನಡೆಯಿತು ಅನ್ನೋದನ್ನ ನಮಗೆ ಮನದಟ್ಟು ಆಗುವ ಹಾಗಾಗಿ ದೃಷ್ಟಾಂತ ಕೊಟ್ಟು ಅದನ್ನ ನಮಗೆ ಸಮರ್ಥನೆ ಮಾಡ್ತಾ ಇದ್ದಾರೆ. ದೃಷ್ಟ ಅಂತ ಅಂದ್ರೆ ನಿರ್ಣಯ, ದೃಷ್ಟಾಂತ ಕಂಡಿದೆ. ಎಲ್ಲಿ ನಿರ್ಣಯ ಕಂಡಿದೆಯೋ ಅದನ್ನು ಜೋಡಿಸೋದೇ ದೃಷ್ಟಾಂತ. ಅಲ್ಲಿ ದುಂಬಿಯ ದೃಷ್ಟಾಂತ ಕಂಡಿದೆ ಅದು. ಆ ರಾಣಿ ಹೋದ್ರೆ ಎಲ್ಲ ಹೋಗ್ತಾರೆ, ಅದು ಕೂತ್ಕೊಂಡು ಎಲ್ಲ ಕೂತು. ಅದೇ ರೀತಿ ಇಲ್ಲೂ ಹಾಗೆ ಕಂಡ ನಿರ್ಣಯವು ಅಂತ ಅರ್ಥ. ದೃಷ್ಟಾದದು ಅದೃಷ್ಟ ಸಿದ್ಧಿ ಅಂತ ಅದಕ್ಕೆ ದೃಷ್ಟಾಂತ ಅಂದ್ವಿ. ದೃಷ್ಟಾಂತ ಶಬ್ದಕ್ಕೆ ಅರ್ಥ ಕಂಡ ಒಂದು ನಿರ್ಣಯ ಅಂತ ಅರ್ಥ. ಕಂಡ ನಿರ್ಣಯವನ್ನು ಜೋಡಿಸೋದಕ್ಕೆ ದೃಷ್ಟಾಂತ ಅಂತ. ಅದನ್ನ ಅಪ್ರತ್ಯಕ್ಷಂ ಪ್ರತ್ಯಕ್ಷೀಕರೋತಿ, ಪ್ರತ್ಯಕ್ಷ ಸಂಪದ್ಯತೆ ಪ್ರತ್ಯಕ್ಷೀಕರೋತಿ. ಚ್ವಿ ಪ್ರತ್ಯಯ ಪ್ರತ್ಯಕ್ಷವಲ್ಲದ ಪ್ರತ್ಯಕ್ಷವೋ ಹಾಗೆ ಮನೆಗೆ ಎಟ್ಕೂ ಹಾಗೆ ಮಾಡುತ್ತೆ. ಅದು ಪ್ರಾಣ ಕಣ್ಣು ಕಾಣೋನಲ್ಲ, ಇವುಗಳು ಹೋಗೋದು ಕಣ್ಣು ಕಾಣಲ್ಲ, ಆದ್ರೆ ನಮಗೆ ಕಣ್ಣಿಗೆ ಎಟಕದಂತೆ ಮಾಡಬೇಕು. ಅದಕ್ಕೋಸ್ಕರ ದೃಷ್ಟಾಂತ ಕೊಟ್ಟು ಪ್ರತ್ಯಕ್ಷೀಕರೋತಿ ಚ್ವಿ ಪ್ರತ್ಯಯ. ಇದಕ್ಕೆ ಅಭೂತ ತದ್ಭಾವೇ ಚ್ವಿಹಿ ಅಂತ ಸೂತ್ರ.
ತಸ್ಮಿನ್ ಉತ್ಕ್ರಾಮತಿ ಸತಿ ಆದ ತಸ್ಮಿನ್ ಉತ್ಕ್ರಾಮತಿ ಸತಿ ಅಥ ಅನಂತರಮೇವ ಇತರೇ ಸರ್ವೇ ಪ್ರಾಣಾಃ ಚಕ್ಷುರಾದಯಃ ಉತ್ಕ್ರಾಮಂತೆ ಉತ್ಕ್ರಾಮಂತಿ ಚಕ್ರಮುಃ ಉತ್ಕ್ರಾಂತಂ ಇಚ್ಛುಃ ಚಕ್ರಮುಃ ಹೋಗ್ಬೇಕು ಅವನು ಆಯ್ತು ನಮ್ದು ಕೆಲಸ ಮುಗೀತು ಹೋಗಪ್ಪ ಬರ್ರಪ್ಪ ಅಂತ ಹೇಳಿ ಅವ್ರು ಅದಕ್ಕೆ ರೆಡಿ ಮಾಡ್ಕೊಂಡ್ರು ಅಂತ ಅವ್ನು ಹೊರಟು ಅನ್ಕೊಳ್ಳೇ ಬಿಟ್ಟಿಕೊಂಡ್ರು ಆಯ್ತು ನಮ್ದು ಮುಗೀತು ಅಂತ ಆ ಪ್ರಾಣ ಉತ್ಕ್ರಾಂತವಾಗಲಾಗಿ ಅನಂತರವೇ ತಕ್ಷಣದಲ್ಲಿಯೇ ಬಾಕಿ ಎಲ್ಲಾ ಪ್ರಾಣಿಗಳು ಭಾಗಾದಿ ಪ್ರಾಣಿಗಳೆಲ್ಲರೂ ಚಕ್ಷುರಾದಿಗಳೆಲ್ಲರೂ ಕೂಡ ಉತ್ಕ್ರಾಂತಿಯನ್ನು ಉತ್ಕ್ರಾಂತಿ ಆಗೋದಕ್ಕೆ ಅವರು ರೆಡಿ ಆದರು ಸಿದ್ಧರಾದರು ನಾವು ಇನ್ನು ಹೊರಡ್ತೀವಿ ನಮ್ಗೆ ಜಾಗ ಇಲ್ಲ ಅಂತ ಹೇಳಿ ಅಂದ್ಕೊಂಡವರಾದರು ತಸ್ಮಿಂಶ್ಚ ಪ್ರಾಣೇ ಪ್ರತಿಷ್ಠಮಾನೆ ತುಷ್ಟಿಂ ಭವತಿ ಅನುತ್ಕ್ರಾಮತಿ ಸತಿ ಸರ್ವೇ ಏವ ಪ್ರಾತಿಷ್ಠಂತೆ ತುಷ್ಟಿಂ ವ್ಯವಸ್ಥಿತಾಃ ಅಭೂವನ್ ಅದೇ ಪ್ರಾಣನೇ ಪ್ರತಿಷ್ಠವನೆ ನೆಲೆ ನಿಂತ ಹೋಗೋದಿಲ್ಲ ಅಂತ ಇನ್ನು ಸೂರ್ಯ ಸಡ್ಡಾಗ್ಲೇ ಅವರೇ ಜಗಬಿದ್ದಲ್ಲ ನೋಡ್ದ ಹೆಂಗಾಯ್ತು ಹೆಂಗೆ ಹೋಗ್ಲಾ ಅಲ್ಲ ಅವನು ಚೂರು ಅಳ್ಳಾರ್ದಪ್ಪ ಒಂದೊಂದ್ಸಲ ಈ ಒಂದು ಎದೆ ಜೊಲ್ಲಲ್ಲಿ ಬಿಟ್ಟಾಗ್ಲೇನಿಗೆ ಮೈಯೆಲ್ಲ ಬೆವರು ಬಿಡುತ್ತೆ ಪ್ರಾಣ ಹೋಗಿರಲ್ಲ ಏನೋ ಒಂದ್ಸಲ ಆಗ್ಬಿಡುತ್ತೆ ಅಷ್ಟಕ್ಕೆ ನಾವು ಕೆಲವು ಕನಸಿನಲ್ಲಿ ಬಾವಿ ಬಿದ್ದ ಹಾಗೆ ಇನ್ನ ಬಿದ್ದಾಗ ಅವ್ರಿಗೆ ಜಗ್ಗಲಿ ಎಷ್ಟಾಗ್ಬಿಡುತ್ತೆ ಆ ಪ್ರಾಣ ಹೋಗುವ ಆ ಒಂದು ಇದೆಯಲ್ಲ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ ಅದೇ ಒಂದು ರೀತಿ ಮೈಯಲ್ಲಿ ಬೆವರ್ತು ಬಿಡುತ್ತೆ ಚಳಿಗಾಲದಲ್ಲಿ ಬೆವರ್ತು ಬಿಡ್ತೀವಿ ನಾವು ಅಂತ ನೀರಲ್ಲಿ ಮುಳುಗಿ ಹೋಗ್ತಿರ್ಬೇಕಾದ್ರೆ ಹೆಂಗ ಆಗತ್ತೆ ಅಂದ್ರೆ ಇದರಲ್ಲಿ ಚಿತ್ರದುರ್ಗದಲ್ಲಿ ಒಂದು ಕಲ್ಯಾಣಿ ಹೊಂಡೆ ಬಿದ್ದ್ಬಿಡ್ತು ಒಂದು ಬಸ್ಸು 60 ಸಂಜೆ ಹೊತ್ತಲ್ಲಿ ಸಂತೆ ಆಗಿತ್ತು ಅವತ್ತು ಸಂತೆ ಆಗಿ ಚೆನ್ನಾಗಿ ಹಿಂದಿನ 2 ದಿವಸ ಮಳೆ ಬಂದ್ಬಿಟ್ಟಿತ್ತು ಸುಮಾರು 8-10 ವರ್ಷ ತುಂಬದೇ ಇರುವಂತಹ ಕಲ್ಯಾಣಿ ಹೊಂಡೆ ಫುಲ್ ತುಂಬಿಬಿಟ್ಟಿತ್ತು ಆ ಬಸ್ ಆಗ ಕಲ್ಯಾಣ ಕಡೆ ಇದಾಗಿತ್ತು ಅದಕ್ಕೆ ಒಂದು ಇದು ಕೊಟ್ಟಿದ್ದ ಅವನು ಯಾವ್ದನ್ನ ಒಂದು ಮರಿದು ಕೊಟ್ಟಿದ್ದ ಈ ಏನ್ ಮಾಡ್ದ ಅವನು ಚೆನ್ನಾಗಿ ಫುಲ್ ಮಿಸ್ಟೇಕ್ ಮಾಡಿದ್ದಾನೆ ಅವನು ಇದು ಮಾಡಕ್ಕೆ ಹೋಗಿಲ್ಲ ಅದು ತೆಗೆದ್ಬಿಟ್ಟು ಇದು ಮಾಡಿಲ್ಲ ಕಂಟ್ರೋಲ್ ಇಲ್ಲ ಸೀನ್ ಹೋಗಿ ಕಲ್ಯಾಣ ಡೈ ಹೊರಬಿಡ್ತು ಬಸ್ಸು ಹೆಂಗ 30 ಆಳಕ್ ಹೋಗ್ಬಿಡ್ದು ಅಷ್ಟು ಟಾಪ್ ಹತ್ತಿದವರು ಇದ್ರಂತೆ ಅವ್ರು ಈಜ್ಕೊಂಡ್ಬಂದ ಕೆಲವು ಜನ ಒಳಗೆ ಇಲಿಯನ್ನು ಬೋನ್ ಇಟ್ಟು ನೀರು ಮುಗಿದಂಗೆನೆ ಅಷ್ಟು ಕೊಟ್ಟಂದ್ಬಿಟ್ರು ನಿಜವಾಗ್ಲೂ ಅವತ್ತು ಪೇಪರ್ ಓದಿದಾಗ ನಿಜವಾಗ್ಲೂ ಹೆಂಗೆ ಅವ್ರಿಗೆ ಆಗಿರ್ಬೇಡ ಅಂತ ಆ ಉಸಿಕಟ್ಟು ಸಾಯ್ತಾರಲ್ಲ ಅದು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಜೂನ್ ಆಮೇಲೆ ಕತ್ತಲೆ ಸಂಜೆ 5-6 ಚಳಿಗಾಲ ಡಿಸೆಂಬರ್ ಅಕ್ಟೋಬರ್ ಇದು ಶನಿ ಶುರು ಆಗ್ತಿದೆ ಹುಡುಗ ಹೋಗ್ಬಿಟ್ಟೆ ಕತ್ಲೆ ಆಳಕ್ ಹೋಗ್ಬಿಡಿ ಅದು 30 ಆಳಕ್ ಹೋಗಿ ಇನ್ನಿಂತ ಕಾಣುತ್ತೆ ಕಲ್ಪನೆ ಮಕ್ಕಳನ್ನೇ ಜುಮ್ಮನ ನಮಗೆ ನಾವೇನಾದ್ರೂ ಅಲ್ಲಿ ಇದ್ದಿದ್ದೇ ಹೋದ್ರೆ ಹೇಗೋ 3 ದಿವಸ ನಿದ್ದೆ ಬರಲ್ಲ ಶಿವಪಾಪ ನನ್ ಆಶ್ಚರ್ಯ ಅಷ್ಟು ಜನಕ್ಕೂ ಆ ಒಂದೇ ಪ್ರಾರ್ಥ ಇತ್ತ ಅಂತ ಆ 30 ಜನಕ್ಕೂ ಒಂದೇ ಟೈಮ್ ಪ್ರಾರಂಭ ಮುಳುಗೋಗ್ಬಿಟ್ರಲ್ಲ ಅಲ್ಲಿ ತುಷ್ಟಿಂ ಭವತಿ ಸತಿ ಅದು ಸಪ್ತಮಿ ಭವತಿ ಕ್ರಿಯಾಪದ ಅಲ್ಲ ಅದು ಸುಮ್ಮನಿರಲಾಗಿ ಪ್ರಾಣವು ಸುಮ್ಮನಿರಲಾಗಿ ಹೋಗದೆ ಸುಮ್ಮನಿರಲಾಗಿ ಅನುತ್ಕ್ರಾಂತಿ ಸತಿ ಉತ್ಕ್ರಾಂತಿ ಆಗದೇ ಇರಲಾಗಿ ಎಲ್ಲ ಪ್ರಾತಿಷ್ಠೆ ಎಲ್ಲ ಸುಮ್ಮನಿದ್ದು ಆಯ್ತಪ್ಪ ನಮ್ ಜಾಗ ನಾವು ಸೆಟ್ಲ್ ಆಗೋಣ ನಮ್ ಕೂತ್ಕೊಳ್ಳೋಣ ಅವ್ನು ಬಂದಾಗ ಮಹಾರಾಜ ಕೂತ್ಕೊಂಡಿದ್ದಾನೆ ಅಂತ ಅನ್ಕೊಂಡು ಇವರೆಲ್ಲ ತಮ್ಮ ಜಾಗದಲ್ಲಿ ನೆಲೆ ನಿಂತವರಾದರು ವ್ಯವಸ್ಥಿತ ಅಭೂವನ್ ಅಭೂತ ಅಭೂವನ್ ಲಂಗು ತಮ್ಮ ಜಾಗದಲ್ಲಿ ಸಜ್ಜ ಅಂತೇಳಿ ಕೂತ್ಕೊಂಡ್ರು ಲೋಕೆ ಅಂದ್ರೆ ತದ್ಯಥಾ ಲೋಕೆ ಮಕ್ಷಿಕಾ ಮಧುಕರಾ ಸ್ವರಾಜಾನಂ ಮಧುಕರ ರಾಜಾನಂ ಉತ್ಕ್ರಾಮಂತಂ ಪ್ರತಿ ಸರ್ವಾಃ ಏವ ಉತ್ಕ್ರಾಮಂತೆ ಯಸ್ಮಿಂಶ್ಚ ಪ್ರತಿಷ್ಠಮಾನೆ ಸರ್ವಾ ಏವ ಪ್ರಾತಿಷ್ಠಂತೆ ಪ್ರತಿಷ್ಠಂತಿ ಶ್ರುತಿ ರಾಣಿ ಜೇನು ಅಂತ ಅನ್ಸಲ್ಲಪ್ಪ ಮುದುಕರ ರಾಜ ಪುಲ್ಲಿಂದ ಹಾಕಿದ್ದಾರೆ ಕ್ವೀನ್ ಬಿ ಅಲ್ವಾ ಅದು ಹೆಣ್ಣದು ಅದೇ ಮೀನು ಮಾಡೋದು ಅದು ಮತ್ತೆ ಇದು ಮಾಡೋದು ಅಲ್ವಾ ಅವರೆಲ್ಲ ಎಲ್ಲ ಮಕ್ಕಳನ್ನ ತಗೊಂಡ್ರೆ ಅವರು ಮರಿ ಹಾಕದೆ
ಒಂದು ಅಷ್ಟು ಮರಿ ಹಾಕತ್ತಾ? ಒಂದೊಂದು ಕ್ಲೀನ್ ಮೀನೇ ಎಷ್ಟು ಹೌದಾ? ಬೇರೆನೂ ಇರುತ್ತೆ ಹೆಣ್ಣು ಇದು ಇದು ಮೇಯ್ನು. ಅದೇ ಅದು ಮೇನ್ ಹೇಗೆ ಇದು ಮಾಡ್ಕೊಳ್ತದೋ? ಅವುಗಳ ಇದ್ರಲ್ಲಿ ಅದು ಬೇರೆ ಹೆಣ್ಣು ಇರುತ್ತಲ್ಲ, ಅದು ಮೈನ್ ಆಗಲ್ಲ. ಇದು ಹೋದ್ಮೇಲೆ ಇನ್ನೊಂದು ಹೌದಾ? ಅದೇನು ಆಶ್ಚರ್ಯ. ಇದೆಲ್ಲ ಹುಲಿ ಸಿಂಹದಲ್ಲೂ ಹೆಣ್ಣು ಹುಲಿಗೆ ಬೇಟೆ ಆಡೋದಂತೆ, ಗಂಡು ಹುಲಿ ಬೇಟೆ ಆಡೋದಂತೆ. ಸಿಂಹ ಹುಲಿ ಆಡುತ್ತಾ? ಇರಲ್ವಾ? ಓ, ಒಟ್ಟೊಟ್ಟಿಗೆ ಇರೋದು. ಹೌದಾ? ಸಿಂಹದಲ್ಲಿ ಗುಂಪಿರುತ್ತಲ್ಲ, ಗಂಡು ಸುಮ್ಮನೆ ಚೆನ್ನಾಗಿ ಫಸ್ಟ್ ತಿನ್ನಕ್ ಅದೇ ಮಾಡೋದು. ಇದು ಬೇಟೆ ಆಡತ್ತಲ್ಲ, ತಿನ್ನಕ್ಕಿದೆ ಫಸ್ಟ್ ಒಪ್ಪಿಡ್ಬೇಕು ಇದನ್ನೇನೆ. ಹೌದಾ? ಇಲ್ಲ ಭಾರಿ ಭೇಟಿ ಆಗ್ಬಿಡುತ್ತೆ. ಬೇಟೆ ಆಡೋದು ಹೆಣ್ಣು. ಬೇಟೆ ಆಡಿ ಹೊಡೆಯೋ ತನಕ ಸುಮ್ಮನೆ ಇರುತ್ತಿದ್ದು. ಕಕ್ಕು ಜಾತಿ ಅಲ್ಲಿ ಕಟ್ಟು ಬಿಟ್ಟಿದ್ರು. ಏನಪ್ಪ ಇಲ್ಲಿ ಮಧುಕರ ರಾಜಾನ ರಾಜ್ಞಿ ಅಂತ ಹೇಳಿಲ್ಲಪ್ಪ. ರಾಜಾನ ಪುಲಿಂಗ ಇದೆ. ಶ್ರುತಿ ಪ್ರಕಾರ ಇದು ಉಂಟನು ಅಂತ. ಗಂಡು ಕಿಂಗ್ಬಿ ಉಂಟು ಅಂತ. ಕಿಂಗ್ಬಿ ನೊಣಗಳು ತಮ್ಮ ರಾಜನಾಗಿರ್ತಕ್ಕಂತಹ ಪ್ರಧಾನವಾಗಿರುವ ನೊಣವನ್ನ ಹೇಳೋದನ್ನು ಅನುಸರಿಸಿ ಎಲ್ಲವೂ ಎದ್ದು ಹೋಗುತ್ತವೆಯೋ, ಅವು ಆ ಪ್ರಧಾನವಾದಂತಹ ದುಂಬಿ ನಿಲ್ಲೋದನ್ನು ಅನುಸರಿಸಿ ಎಲ್ಲವೂ ಕೂಡ ಅಲ್ಲೇ ಹೋಗಿ ಹೇಗೆ ನಿಲ್ಲುತ್ತಾರೋ ಅದೇ ರೀತಿ ಪ್ರಾಣನೇ ಇಲ್ಲಿ ಪ್ರಧಾನವಾದಂತಹ ನೊಣ, ಜೇನ್ನೊಣ. ಬಾಕಿ ಚಕ್ರಾದಿಗಳೆಲ್ಲ ಬೇರೆ ಮಕ್ಷಿಕರು, ಬೇರೆ ನೊಣಗಳು. ಯಥಾ ಎನ್ ದೃಷ್ಟಾಂತಃ ಏವಂ ವಾಗ್ ಮನಶ್ಚಕ್ಷುಶ್ರೋತಂಚ ಇತ್ಯಾದಯ. ಈ ದೃಷ್ಟಾಂತ ಮಕ್ಷಿಕ ಅಂದ್ರೆ ನೊಣಕ್ಕೂ ಹೇಳ್ತಾರೆ. ಸೊಳ್ಳೆ ದಂಶ ಇದು ಮಶಕ ಅಂದ್ರೆ ಸೊಳ್ಳೆ, ಮಶಕ ಸೊಳ್ಳೆ. ಮಕ್ಷಿಕ ಅಂದ್ರೆ ನೊಣಕ್ಕೂ ಹೇಳ್ತಾರೆ. ದಂಶಕ ಅಂತೂ ಇದೆ, ಇದಕ್ಕೆ ಸೊಳ್ಳೆಗೆ ಇನ್ನೊಂದು ಇದೆ, ದಂಶಕ ಮಶಕ. ಕೀಟೋವಾ ಪದಂಗೋವಾ ದಂಶೋವಾ ಮಶಕೋವಾ ಭವಂತಿ ಸಿಂಹೋವಾ ವರಾವಾ ಕೀಟೋವಾ ಪದಂಗೋವಾ. ಮಕ್ಷಿಕ ನೋಡ್ತಾ ಇದ್ದಾರೆ ಅವ್ರು. ಕೀಟೋವಾ ಪದಂಗೋವಾ ದಂಶೋವಾ ನೋಡ್ತಾರೆ, ಏನ್ ಹೇಳ್ತಾರೆ. ಲವಂಗ ದಾಚಿನಿ ಚಕ್ಕೆ ಮರಮಾತ್ಮಕ್ಕೂ ನಂಗೆ ಈ ದೃಷ್ಟಾಂತ ಅದೇ ರೀತಿ ವಾಕು ಮನಸ್ಸು ಚಕ್ಷುಸ್ಸು ಶ್ರೋತ ಇತ್ಯಾದಿಗಳೆಲ್ಲರೂ ಕೂಡ ಆ ರೀತಿ ಆದರೂ ಮುಖ್ಯ ಪ್ರಾಣಿಗೆ ಆ ರೀತಿ ನಡ್ಕೊಂಡ್ರು. ಅಂದ್ರೆ ತೇ ಉತ್ಸಜ್ಯ ಶ್ರದ್ಧಾನಾಂ ಶ್ರದ್ಧಾನತಾಂ ಶ್ರದ್ಧಾನ ಬುದ್ಧ್ವಾ ಪ್ರಾಣಮಾಹಾತ್ಮ್ಯಂ ಪ್ರೀತಾಃ ಪ್ರಾಣ ಸ್ತುನ್ವಂತಿ ಸ್ತುವಂತಿ. ಸ್ತೌತಿ ಸ್ತೋತಃ ಸ್ತುವಂತಿ, ಇಲ್ಲಿ ಸ್ತುವಂತಿ. ಸ್ತುನ್ವಂತಿ ಬಹುಶಃ ಭಾಷೆಕಾರರು ಇದಾಗಿಲ್ಲ ಅನ್ಕಂದ್ರೆ. ಸ್ತುನೋತಿ ಇದ್ದ ಸ್ತುನ್ವಂತಿ ಹೇಳುತ್ತೆ. ಅಶ್ರದ್ಧಾನತಾಂ ಬುದ್ಧ, ಇವರು ನನ್ನ ಬಗ್ಗೆ ನಂಬಿಕೊಂಡಿಲ್ಲ, ಇವರಿಗೆ ಯಾಕೋ ನನ್ನ ಬಗ್ಗೆ ವಿಶ್ವಾಸ ಬಂದಿಲ್ಲ ಎಂಬುದನ್ನ ಮಾಡ್ಕೊಂಡಿದ್ದಲ್ಲ. ಈಗ ಅವರು ಎಲ್ಲರೂ ಅಶ್ರದ್ಧತಾದಿಂದ ಅಪನಂಬಿಕೆಯನ್ನ ಕೈಬಿಟ್ಟವರಾಗಿ ಪ್ರಾಣ ಮಹಾತ್ಮನ ಕೂಡ ಗೊತ್ತು ಮಾಡ್ಕೊಂಡು ಇವನೇ ದೊಡ್ಡವನು, ಇವನೇ ಶ್ರೇಷ್ಠ ಅಂತ ಹೇಳಿ ಈ ರೀತಿ ಅಂದ್ಕೊಂಡವರಾಗಿ ಸಂತೋಷಗೊಂಡವರಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾಣ ಸ್ವಚ್ಛ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ಕೂಲ್ ಜನಗಣಮನ ನಿಧಾನ ಗಜೇ ಹೇಳ್ತೀವಲ್ಲ, ಆ ರೀತಿ ಎಲ್ಲರೂ ಒಟ್ಟಿಗೆ ಜನಗಣಮನ ಅಧಿನಾಯಕ ಜಯಗೆ 11 ಜನ ಮುಖ್ಯ ಈ ಪಾಗಾಯಿ ಪ್ರಾಣಿಗಳೆಲ್ಲರೂ ಕೂಡ ಒಟ್ಟಿಗೆ ಸ್ತೋತ್ರ ಮಾಡುದು. ಇದೇ ಕಥೆ ಛಾಂದದಲ್ಲಿ ಬರುತ್ತೆ, ಬೃಹದಲ್ಲೂ ಬರುತ್ತೆ. ಅಂದ್ರೆ ಈ ಶ್ರೇಷ್ಠತಾ ವಿಚಾರ ಸ್ಪರ್ಧೆ ಮಾಡೋದು ಅಂತ. ಪ್ರಾಣ ಶ್ರೇಷ್ಠತೆಯನ್ನು ಗೊತ್ತು ಮಾಡೋಕ್ಕೆ ಛಾಂದೋಗ್ಯ ಬೃಹದಾರಣ್ಯಕ ಮತ್ತು ಪ್ರಶ್ನೋಪನಿಷತ್ತು ಮೂರಲ್ಲೂ ಸಮಾನವಾಗಿ ಈ ಕಥೆ ಬರುತ್ತೆ. ಅಂದ್ರೆ ಒಂದಾಗಲಿ ಅಲ್ಲೂ ಪ್ರಾಣ ಹೆಚ್ಚಿಗಾಗಿ ತೋರಿಸೋಕೆ ಬೃಹದಾರಣ್ಯದಲ್ಲಿ, ಇಲ್ಲಿ ಛಾಂದೋಗ್ಯ ಮಾತ್ರ ಉಜ್ಜೀಸೋಪಾಸನೆಗೆ. ಅಲ್ಲಿ ಉದ್ಗೀತದಲ್ಲಿ ಓಂಕಾರನೇ ಪ್ರಾಣದೃಷ್ಟಿ, ಆ ಪ್ರಾಣ ಶ್ರೇಷ್ಠತ್ವ ಅದು. ಅಲ್ಲಿ ಉದ್ಗೀತ ಅಂದ್ರೆ ಉದ್ಗೀತ ಓಂಕಾರ ಉದ್ಗೀತ ಅಂತ ಇದ್ದಾರೆ. ಆ ಪಂಚಭಕ್ತಿ ಸಾಮದಲ್ಲಿ ಹಿಂಕಾರ ಪ್ರಸ್ತಾವ ಉದ್ಗೀತ ಮೂರನೇದು, ಅದು ಉದ್ಗೀತನ ಓಂಕಾರ. ಅಲ್ಲಿ ಪ್ರಾಣ ದೃಷ್ಟಿ, ಆ ಪ್ರಾಣ ಶ್ರೇಷ್ಠತೆ, ಆ ಶ್ರೇಷ್ಠತೆಗಾಗಿ ಒಂದು ಕಥೆ.
ಇದು ಸ್ತೋತ್ರ ಮಾಡಿದ್ರು 11:30 ಆಯ್ತು. ಇದನ್ನ ಮಾಡ ಹಾ ಅದೇ ಆಗಿರೋದು. ಅವ್ರು ಬಂದು ಕೂತ್ಕೊಳ್ಳೋದು ಅಭಿಮಾನ ಜಾಸ್ತಿ ಆಗಿದೆ. ಈಗ ಪರಮಾರ್ಥ ಚಿಂತಾಮಣಿ